ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಶ್ರೀ ರಾಮಕೃಷ್ಣ ಮಠದ ಸ್ವಾಮೀಜಿಯವರು, ಜೊತೆಗೆ ಸ್ವಚ್ಛ ಭಾರತ್ ರಾಮಕೃಷ್ಣ ಮಿಷನ್ ಸ್ವಚ್ಛ ಭಾರತ್ ಒಂದು ಆಂದೋಲನದ ಸಂಚಾಲಕರು ಆಗಿರುವಂಥ ಶ್ರೀ ಏಕಗಮ್ಯಾನಂದಜಿ ಇದ್ದಾರೆ. ಅವ್ರ ಜೊತೆ ನಾವು ಚರ್ಚೆ ಮಾಡಬೇಕು, ಬಹಳ ವಿಷಯಗಳ ಬಗ್ಗೆ ಮಾತನಾಡಬೇಕು. ಯಾಕೆಂದರೆ ಬಹುಶಃ 5 ವರ್ಷಗಳಲ್ಲಿ ಮಂಗಳೂರಿನಲ್ಲಿ ಈ ಸ್ವಚ್ಛತಾ ಅಭಿಯಾನವನ್ನು ಮಾಡಿಕೊಂಡು ಒಂದು ರೀತಿಯಲ್ಲಿ ನಮ್ಮೊಳಗೆ ಒಂದು ರೀತಿಯ, ಅದು ಎಲ್ಲ ರೀತಿಯಿಂದಲೂ ಕೂಡ, ಅದು ದೈಹಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾದಂಥ ರೀತಿಯಲ್ಲೂ ಕೂಡ ಒಂದು ಸ್ವಚ್ಛತೆಯ ಭಾವನೆಯನ್ನು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ರಾಮಕೃಷ್ಣ ಮಿಷನ್ ಕೈಗೊಳ್ತಾ ಇರುವಂಥದ್ದು. 5ನೇ ಹಂತದಲ್ಲಿ ಬರ್ತಾ ಇರುವಾಗ 5 ವಿಚಾರಗಳನ್ನು ಇಟ್ಟುಕೊಂಡು ಅದು ನಮ್ಮ ಮುಂದೆ ಇಡ್ತಾ ಇದೆ ಅಂತ ಅನ್ನುವಂಥದ್ದು. ಕಳೆದ 2 ವರ್ಷಗಳು ನೋಡುವಾಗ ಒಂದು ವಿಭಿನ್ನವಾದಂಥ ಕಾನ್ಸೆಪ್ಟ್ಗಳನ್ನ ಇಟ್ಟಿದ್ರು. ಈ ವರ್ಷಕ್ಕೆ ಬರುವಾಗ ಇನ್ನೇನು ವಿಭಿನ್ನವಾದಂಥ ವಿಚಾರಗಳನ್ನು ಇಟ್ಟುಕೊಳ್ಳಲಾಗಿದೆ. ಸ್ವಚ್ಛ ಭಾರತ್ ಮಿಷನ್ ಏನಿದೆ, ಇದು ಏನು, ರಾಮಕೃಷ್ಣ ಮಿಷನ್ ಯಾವ ಒಂದು ವಿಚಾರವನ್ನು ಇಟ್ಟುಕೊಂಡು ದೇಶದೆಲ್ಲೆಡೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದೆ. ಬಹಳ ಮುಖ್ಯವಾಗಿ ಸ್ವಚ್ಛ ಮಂಗಳೂರು ಅನ್ನುವಂಥ ಹೆಸರಿನಡಿಯಲ್ಲಿ ನಡೀತಾ ಇರುವಂಥ ಒಂದು ಈ ಕಾರ್ಯಕ್ರಮ ಏನಿದೆ, ಇದು ಯಶಸ್ವಿಯಾಗಿದೆಯಾ, ಜನರನ್ನ ಸೆಳೆದುಕೊಳ್ಳಿಕ್ಕೆ ಸಾಧ್ಯ ಆಗಿದೆ, ಜೊತೆಗೆ ಆಡಳಿತಾತ್ಮಕವಾಗಿಯೂ ಕೂಡ ಒಂದು ಜಾಗೃತಿಯನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗಿದೆ ಅಂತ ಅನ್ನುವಂಥದ್ದು ನಾನು ಮಾತಾಡಬೇಕಾಗಿದೆ. ಸ್ವಾಮೀಜಿ ಇದ್ದಾರೆ. ಸ್ವಾಮೀಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬಹುಶಃ 5ನೇ ಹಂತ ಸ್ವಾಮೀಜಿ. ಈ ಬಾರಿ ಅಂದರೆ 5 ವರ್ಷಗಳಿಂದ ಮಂಗಳೂರಿನ ಜನ ನೋಡಿದ್ದಾರೆ. ಸ್ವಚ್ಛತೆಯನ್ನು ಶ್ರಮದಾನ ಮಾಡೋದು ಕೇಳಿದ್ದೇವೆ. ಸ್ವಚ್ಛತೆ ಅನ್ನೋದು ಶ್ರಮದಾನ ಮಾಡೋದು, ಕಸಗಳನ್ನು ತೆಗೆಯೋದು, ಒಂದು ಬದಿಯಲ್ಲಿ ಹಾಕೋದು, ಮತ್ತು ಯಾರೋ ತಗೊಂಡು ಹೋಗ್ತಾರೆ ಅಂತ ಅನ್ನೋದು. ಆದರೆ ಇಲ್ಲಿ ನೋಡಿದರೆ ರಾಮಕೃಷ್ಣ ಮಿಷನ್ ಕಳೆದ 5 ವರ್ಷಗಳಲ್ಲಿ ಸ್ವಚ್ಛತೆ ಅಭಿಯಾನವನ್ನು ಒಂದು ವಿಶಿಷ್ಟವಾದಂಥ ಕಾನ್ಸೆಪ್ಟನ್ನು ಇಟ್ಕೊಂಡು, ಪರಿಕಲ್ಪನೆ ಇಟ್ಕೊಂಡು ಮಾಡ್ತಾ ಇರುವಂಥದ್ದು. ಈ ಬಾರಿ ಏನು ಪರಿಕಲ್ಪನೆಗಳು ಇಟ್ಟುಕೊಳ್ಳಲಾಗಿದೆ? ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಕಳೆದ 4 ವರ್ಷಗಳಿಂದ ಸ್ವಚ್ಛ ಭಾರತ ಅಭಿಯಾನವನ್ನು ನಾವು ಮಂಗಳೂರಿನಲ್ಲಿ ಸ್ವಚ್ಛ ಮಂಗಳೂರು ಎಂಬ ಹೆಸರಿನಲ್ಲಿ ಮಾಡ್ತಾ ಇದ್ದೇವೆ. 4 ವರ್ಷಗಳಿಂದ ಹೆಚ್ಚಿನವರು ಶ್ರಮದಾನ ಅಂದ್ಕೊಂಡಿದ್ದಾರೆ ಸ್ವಚ್ಛ ಭಾರತ ಕಾರ್ಯಕ್ರಮ ಅಂತ ಹೇಳಿದರೆ. ಆದರೆ ನಾವು ಶ್ರಮದಾನದ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಉದಾಹರಣೆಗೆ ಈ ವರ್ಷ ಸ್ವಚ್ಛ ಮನಸ್ಸು ಅಂತ ಒಂದು 11,000 ವಿದ್ಯಾರ್ಥಿಗಳಿಗೆ ಸುಮಾರು 600 ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ನಂತರ ಸ್ವಚ್ಛ ಸೋಚ್ ಅಂತ 50 ಕಾಲೇಜುಗಳಲ್ಲಿ ಸೆಮಿನಾರ್ಗಳನ್ನು ಮಾಡ್ತಾ ಇದ್ದೇವೆ ಸ್ವಚ್ಛತೆಗೆ ಸಂಬಂಧಪಟ್ಟ ಹಾಗೆ. ಇನ್ನು 200 ಗ್ರಾಮಗಳಲ್ಲಿ ಸ್ವಚ್ಛತಾ ಅಭಿಯಾನವನ್ನು ಮಾಡ್ತಾ ಇದ್ದೇವೆ, ಸುಮಾರು 2,000 ಕಾರ್ಯಕ್ರಮಗಳು. ಈ ವರ್ಷದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಪಾಟ್ ಕಾಂಪೋಸ್ಟಿಂಗ್ ಬಗ್ಗೆ ತಾವು ಕೇಳಿರ್ಬೇಕು. ಮಡಿಕೆಯಲ್ಲಿ ಗೊಬ್ಬರ ಮಾಡುವಂಥದ್ದು, ಮಡಿಕೆಯಲ್ಲಿ ಗೊಬ್ಬರ ಮಾಡುವಂಥದ್ದು, ಮನೆ ಮನೆಗೆ ಹೋಗಿ ಅಥವಾ ಸಂಘ ಸಂಸ್ಥೆಗಳನ್ನು ಭೇಟಿ ಮಾಡಿ ಜಾಗೃತಿಯನ್ನು ಉಂಟು ಮಾಡುವಂಥ ಕಾರ್ಯಕ್ರಮ. ಇನ್ನು ತಮಗೆಲ್ಲರಿಗೂ ತಿಳಿದ ಹಾಗೆ ಶ್ರಮದಾನದ ಕಾರ್ಯಕ್ರಮ ಕಳೆದ 4 ವರ್ಷಗಳಿಂದನೂ ಮಾಡ್ಕೊಂಡು ಬರ್ತಾ ಇದ್ದೇವೆ. ಆದರೆ ಸ್ವಚ್ಛ ಮನಸ್ಸು ಕಾರ್ಯಕ್ರಮ ಏನಿದೆ ಹೋದ ವರ್ಷ ಪ್ರಾರಂಭ ಮಾಡಿದ್ದೇವೆ. ಈ ವರ್ಷ ಹೊಸದಾಗಿ ಸ್ವಚ್ಛ ಸೋಚ್ ಮತ್ತು ಉಡುಪಿ ಜಿಲ್ಲೆಯ 100 ಗ್ರಾಮಗಳಲ್ಲಿ ಸ್ವಚ್ಛತಾ ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ಅಂದರೆ ಕಳೆದ ಬಾರಿ ಉಡುಪಿ ಜಿಲ್ಲೆ ಇರಲಿಲ್ಲ, ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ 100 ಗ್ರಾಮಗಳಿತ್ತು. ಈ ಬಾರಿ ಉಡುಪಿ ಕೂಡ ಆಯ್ಕೆ ಮಾಡ್ಕೊಂಡು, ಉಡುಪಿಯಲ್ಲಿ 100 ಗ್ರಾಮಗಳನ್ನ ಆಯ್ಕೆ ಮಾಡ್ಕೊಂಡು ಅಲ್ಲಿ ಕೂಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಆಲ್ರೆಡಿ ಆರಂಭಗೊಂಡಿದೆ ಕೂಡ. ಬಹಳ ನನಗೆ ಬಹಳ ಸಂದರ್ಭಗಳಲ್ಲಿ ಹೇಳಲಾಗ್ತಾ ಇತ್ತು, ಅಂದರೆ ನೀವೊಂದು ಸ್ವಚ್ಛ ಈ ಮಡಿಕೆಯನ್ನು ಕೊಡುವಂಥ ಒಂದು ಅಭಿಯಾನ ನಮ್ಮ ಆಡಳಿತಾತ್ಮಕವಾಗಿ ಕೂಡ ವಿಂಗಡಿಸಿ ಅಂತ ಹೇಳ್ಕೊಳ್ತಾ ಬರಲಾಗ್ತಾ ಇದೆ. ಆದರೆ ಎಲ್ಲೋ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಸ್ವಾಮೀಜಿ. ಹೇಳಲಾಗ್ತಾ ಇದೆ, ನೀವು ಹಸಿ ಕಸ ಒಣ ಕಸಗಳನ್ನು ಬೇರ್ಪಡೆ ಮಾಡಿ ಅಂತೇಳಿ. ಅಂದರೆ ಇದು ಏನು ಹೇಳುತ್ತದೆ? ಇದು ಯಾವ ರೀತಿಯಲ್ಲಿ ನಾವು ಇದರ ಸ್ವಲ್ಪ ಹಿನ್ನೆಲೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಸ್ವಚ್ಛ ಭಾರತ ಕಾರ್ಯಕ್ರಮವನ್ನು 2015 ಫೆಬ್ರವರಿ 1ನೇ ತಾರೀಕು ಪ್ರಾರಂಭ ಮಾಡಿದ್ವಿ. ಕೇಂದ್ರ ಸರ್ಕಾರ 2014 ಅಕ್ಟೋಬರ್ 2ರಂದು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದೆ. ಸೊ ಅಲ್ಲಿಗೆ 3 ತಿಂಗಳ ಗ್ಯಾಪನ್ನು ನಾವು ಸ್ವಲ್ಪ ತೊಗೊಂಡ್ವಿ. ಗ್ಯಾಪ್ ಆಗಿದೆ. ಯಾಕೆಂತ ಹೇಳಿದ್ರೆ ನಮ್ಗೆ ಪ್ರಿಪ್ರೇಷನ್ ಆಗಬೇಕಾಗಿತ್ತು. ಕೇಂದ್ರ ಸರ್ಕಾರ ನಮಗೆ ವಿನಂತಿ ಮಾಡ್ಕೊಂಡಿದ್ರು, ಈ ಕಾರ್ಯಕ್ರಮವನ್ನು ಮಂಗಳೂರಿನಲ್ಲಿ ನಿಮ್ಮ ಭಕ್ತರು, ಸ್ವಯಂ ಸೇವಕರು, ವಿದ್ಯಾರ್ಥಿಗಳನ್ನ ಸೇರಿಸ್ಕೊಂಡು ಮಾಡಿ, ಪ್ರತಿ ವಾರ ಮಾಡಿ, 5 ವರ್ಷಗಳ ಕಾಲ ಮಾಡಿ, ಗಾಂಧೀಜಿಯವರ 150ನೇ ಜನ್ಮ ಜಯಂತಿವರೆಗೂ ಈ ಕಾರ್ಯಕ್ರಮವನ್ನು ಮಾಡಿ ಅಂತ ನಮಗೆ ವಿನಂತಿ ಮಾಡಿದ್ರು. ಸರಿ. 26 ಸೆಪ್ಟೆಂಬರ್ 2014 ನಮ್ಗೆ ಪತ್ರ ಬಂದಿದೆ. 2 ಅಕ್ಟೋಬರ್ 2014 ಕಾರ್ಯಕ್ರಮ ಮಾಡಬೇಕಂದ್ರೆ ನಮಗೆ ಸಮಯ ಕಡಿಮೆ ಅಂತ ಅನಿಸ್ತು. ಇದನ್ನು ಯೋಜನೆಯನ್ನು ವ್ಯವಸ್ಥಿತವಾಗಿ ಮಾಡಬೇಕು ಅಂದರೆ ಸಮಯ ಸಾಕಾಗೋದಿಲ್ಲ ಅಂತ ನನಗೆ ಅನ್ನಿಸಿತು. ಅದಕ್ಕೆ ನಾನು ಮಠದಲ್ಲಿ ಹೇಳಿದೆ, ಇಲ್ಲ, ಈ ಯೋಜನೆಯನ್ನು ನಾವು ಸ್ವಲ್ಪ ಯೋಜನಾಬದ್ಧವಾಗಿ ಯೋಚಿಸಿಕೊಂಡು ಮಾಡೋಣ ಅಂತ ಹೇಳಿದಾಗ ಆಗಲಿ ಅಂತ ಹೇಳಿದರು. ಆ ನಿಟ್ಟಿನಲ್ಲಿ 2015 ಫೆಬ್ರವರಿ 1ರಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡಿದ್ವಿ. ಅಂದಿನಿಂದ ಒಂದು ವರ್ಷ ಪೈಲಟ್ ಪ್ರಾಜೆಕ್ಟ್ ಆಗಿ ಪ್ರಾಯೋಗಿಕವಾಗಿ ನಾವು ಕಾರ್ಯಕ್ರಮವನ್ನು ಮಾಡಿದ್ವಿ. ಹೇಗೆ ಜನರ ಒಂದು ಇದಕ್ಕೆ ಸ್ಪಂದನೆ ಸಿಗ್ತದೆ ಗೊತ್ತಿರಲಿಲ್ಲ.
ಅದು ಒಂದು ವೇಳೆ ಸರಿಯಾಗಿ ಜನ ಸ್ಪಂದಿಸಿದರೆ ಮುಂದೆ 5 ವರ್ಷಗಳ ಕಾಲ ಈ ಕಾರ್ಯಕ್ರಮವನ್ನು ಮುಂದೆ ತೊಗೊಂಡು ಹೋಗೋದು ಅಂತ ಯೋಚನೆ ಮಾಡಿದ್ವಿ. ತುಂಬ ಒಳ್ಳೆ ಅಭೂತಪೂರ್ವವಾದಂಥ ಒಂದು ಜನರ ಸ್ಪಂದನೆ ಸಿಕ್ಕಿತ್ತು ನಮಗೆ ಮೊದಲ ವರ್ಷದಲ್ಲಿ. ಹೀಗಾಗಿ ನಾವು ಯೋಚನೆ ಮಾಡಿದ್ವಿ, ಇಲ್ಲ ಇದನ್ನು ಮುಂದಿನ ಹಂತಗಳಲ್ಲಿ ತೊಗೊಂಡು ಹೋಗಬೇಕು ಅಂತ ಯೋಚನೆ ಮಾಡಿ 3ನೇ ಹಂತದಲ್ಲಿ 1-2 ಹಂತಗಳನ್ನು ಮುಗಿಸಿದ್ವಿ. ಒಂದು ವರ್ಷದಲ್ಲಿ 2 ಹಂತಗಳನ್ನು ಮಾಡಿದ್ವಿ ಆ ವರ್ಷ ನಾವು, ಯಾಕೆ ಮಳೆಗಾಲದಲ್ಲಿ ಗ್ಯಾಪ್ ಕೊಟ್ಟು. 3ನೇ ಹಂತದಲ್ಲಿ ಸುಮಾರು 60 ತಂಡಗಳನ್ನು ರಚನೆ ಮಾಡಿ ಮಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಒಟ್ಟು ಸುಮಾರು 500 ಕಾರ್ಯಕ್ರಮಗಳನ್ನು 3ನೇ ಹಂತದಲ್ಲಿ ನಾವು ಮಾಡಿದ್ದೇವೆ. 4ನೇ ಹಂತದಲ್ಲಿ ನಾವು ಒಂದು ಶ್ರಮದಾನ ಭಾನುವಾರ ಮಾಡುವಂಥದ್ದು, ಪ್ರತಿ ಭಾನುವಾರ ವರ್ಷದಲ್ಲಿ 40 ವಾರ ಮಾಡ್ತೇವೆ. ಮಳೆಗಾಲದ 12 ವಾರ ಹೊರತುಪಡಿಸಿದರೆ 40 ವಾರ. ನಂತರ 3ನೇ ಹಂತದಲ್ಲಿ ಶ್ರಮದಾನ, ಆಮೇಲೆ ಆ 60 ತಂಡಗಳಿಂದ ಪ್ರತಿನಿತ್ಯ ಸಂಜೆ 5 ಗಂಟೆಯಿಂದ 7 ಗಂಟೆವರೆಗೂ ಮನೆ ಮನೆ ಭೇಟಿ ಮಾಡಿದ್ದೇವೆ ನಾವು. ಸುಮಾರು 20,000 ಮನೆಗಳನ್ನ ಮಂಗಳೂರಿನಲ್ಲಿ ಖುದ್ದಾಗಿ ಹೋಗಿ ಭೇಟಿ ಮಾಡಿದ್ದೇವೆ. ತಾವೇನು ಇವತ್ತು ಅಲ್ಲಿ ಕರಪತ್ರವನ್ನು ಇಟ್ಕೊಂಡಿದ್ದೀರಿ, ಇದೇ ಕರಪತ್ರವನ್ನು ಹಂಚಿದ್ದೇವೆ. ಅದ್ರೊಳಗೆ ಒಂದು ಅಂಶ ಜನರೆಲ್ಲ ಹೇಳ್ತಿದ್ರು, ತಾವು ಹಸಿಕಸ ಮತ್ತು ಒಣಕಸದ ಬಗ್ಗೆ ಹೇಳಿದ್ರಿ. ಜನ ಹೇಳ್ತಿದ್ರು, ನಾವು ವಿಂಗಡಿಸಿ ಕೊಡ್ತಾ ಇದ್ದೇವೆ, ಆದ್ರೆ ಅವ್ರು ಮಿಕ್ಸ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. ಅವಾಗ ನಮಗನ್ನಿಸ್ತು, ಇದಕ್ಕೆ ನಾವೇ ಪರಿಹಾರ ಏನಾದರೂ ಕೊಡಬೇಕು. ಯಾಕಂದ್ರೆ ಇಲ್ಲಿ ಏನು ಸ್ಥಳೀಯ ಆಡಳಿತ ಇದೆ ಅಥವಾ ಅಲ್ಲಿ ವ್ಯವಸ್ಥೆ ಇದೆ, ಅದ್ರ ಮೇಲೆ ನಮ್ಗೆ ಯಾವುದೇ ರೀತಿಯ ಕಂಟ್ರೋಲ್ ಇಲ್ಲ. ಹೀಗಾಗಿ ಇದಕ್ಕೆ ನಾವೇನಾದರೂ ಪರಿಹಾರ ಕೊಡ್ಬೇಕು. ಯಾಕಂದ್ರೆ ನಾವು ಜನರಿಗೆ ಹೇಳ್ತಾ ಇದ್ದೇವೆ, ಕಸ ವಿಂಗಡಿಸಿ, ಹಸಿ ಕಸ ಒಣ ಕಸ ಸೆಪರೇಟ್ ಮಾಡಿಕೊಡಿ ಅಂತ ಹೇಳಿದಾಗ ಜನ ನಾವು ಮಾಡಿಕೊಡ್ತಾ ಇದ್ದೇವೆ, ಅವರು ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದಾರೆ ಅನ್ನುವಾಗ ನಾವು ಯೋಚನೆ ಮಾಡ್ಲಿಕ್ಕೆ ಆರಂಭ ಮಾಡಿದ್ವಿ, ಇಲ್ಲ ಇದಕ್ಕೆ ಏನಾದರೂ ಒಂದು ಪರಿಹಾರ ಕಂಡು ಹಿಡಿಬೇಕು ನಾವು ಅಂತ. ಅಂದಿನಿಂದ ನನ್ನ ಮನಸ್ಸಲ್ಲಿ ಇದ್ರ ಬಗ್ಗೆ ಒಂದು ಚಿಂತನೆ ಪ್ರಾರಂಭ ಆಯಿತು, ಏನಾದರೂ ಮಾಡಬೇಕು ಅಂತ. ಹೀಗಾಗಿ ಹಲವಾರು ಬೇರೆ ಬೇರೆ ರೀತಿಯ ಒಂದು ಇವತ್ತು ಡಿವೈಸಸ್ ಇವತ್ತು ಮಾರ್ಕೆಟಲ್ಲಿ ಲಭ್ಯ ಇದೆ ಈ ಹಸಿ ಕಸವನ್ನ ಮತ್ತು ಹಸಿ ಕಸವನ್ನು ನಿರ್ವಹಣೆ ಮಾಡಲಿಕ್ಕೆ. ಎಲ್ಲವನ್ನು ನೋಡುವಾಗ ನನಗೆ ಇದೊಂದು ಮಡಿಕೆ ಗೊಬ್ಬರ, ಪಾಟ್ ಕಾಂಪೋಸ್ಟಿಂಗ್ ಅಂತ ಇವತ್ತು ನಾವು ಹೇಳ್ತಾ ಇದ್ದೇವೆ. ಈ ಪಾಟ್ ಕಾಂಪೋಸ್ಟಿಂಗ್ ಬಹಳ ಸುಲಭವಾದಂತಹ ಮತ್ತು ಕೈಗೆಟುಕುವ ದರದಲ್ಲಿ ಸಿಗುವಂತ ಒಂದು ಡಿವೈಸ್ ಅಂತ ಅಂದ್ಕೊಂಡು ನಾವು ಪ್ರಾಯೋಗಿಕವಾಗಿ ಹೋದ ವರ್ಷ 4ನೇ ಹಂತದಲ್ಲಿ ಒಂದು 400 ಮನೆಗಳಿಗೂ ಕೊಟ್ಟಿವಿ ಅದನ್ನ. ಅದ್ರ ಹಿನ್ನೆಲೆ ಇದು ಜನರಿಗೆ ಸಮಸ್ಯೆ ಆಗ್ತಾ ಇದೆ, ಅದನ್ನ ಸ್ಥಳೀಯ ಆಡಳಿತ ಅವ್ರಿಗೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಾವೇ ಮಾಡಬೇಕು ಅಂತ ಅಂದಾಗ ಇದನ್ನ ಹೋದ್ವಿ ನಾವು 400 ಮನೆಗಳಿಗೆ ಕೊಟ್ಟು. ನಾನು ಜಾಸ್ತಿ ಅದ್ರ ಬಗ್ಗೆ ಎಲ್ಲೂ ಹೇಳಲಿಲ್ಲ, 400 ಮನೆಗಳು ಕೊಟ್ಟು ಪ್ರಾಯೋಗಿಕವಾಗಿ ನೋಡಬೇಕು ಅಂತ ಯೋಚನೆ ಮಾಡಿ ನೋಡಿದ್ವಿ. 400 ಮನೆಗಳಲ್ಲಿ ಸುಮಾರು 395 ಮನೆಗಳಲ್ಲಿ ಇದು ಸಕ್ಸಸ್ಫುಲ್ ಆಗಿದೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಇದು ಹೇಗೆ ಅಂತ ನಾನು ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಕಸಗಳಲ್ಲಿ 2 ವಿಧ ಪ್ರಮುಖವಾಗಿ, ಹಸಿ ಕಸ ಮತ್ತು ಒಣ ಕಸ. ಹಸಿ ಕಸ ಅಂದ್ರೆ 95% ಅಡಿಗೆ ಮನೆಯಿಂದ ಬರುವಂಥದ್ದು. ಅಡಿಗೆ ಮಾಡೋಕ್ಕಿಂತ ಮೊದಲಿಗೆ ಉತ್ಪತ್ತಿ ಆಗುವಂತ ತ್ಯಾಜ್ಯ, ತರಕಾರಿ ಕಟ್ ಮಾಡಿದ್ದಿರ್ಬೋದು, ಹಣ್ಣುಗಳನ್ನು ಕಟ್ ಮಾಡಿದ್ದಿರ್ಬೋದು, ಊಟ ಆದ್ಮೇಲೆ ಉಳಿದಂಥದ್ದು ಇಷ್ಟೇ ಹಸಿ ಕಸ. ನಮಗೆ ಒಂದು ದಿವಸ ಇಟ್ಟರೆ ವಾಸನೆ ಬರೋದು, ಸಮಸ್ಯೆ ಆಗೋದು ಅದೇ. ಅದು ಒಂದು ಸಲ ನಾವು ನಿವಾರಣೆ ಮಾಡಿಬಿಟ್ರೆ ಒಣ ಕಸದ ನಮ್ಗೆ ಅಷ್ಟು ಸಮಸ್ಯೆ ಇಲ್ಲ. ಯಾಕಂದ್ರೆ ಅದು 1 ದಿವಸ 2 ದಿವಸ 4 ದಿವಸ 10 ದಿವಸ ಇಡಬಹುದು, ಮನೆಯಲ್ಲಿ ಏನು ತೊಂದರೆ ಇಲ್ಲ. ಒಣ ಕಸ ಅಂತ ಹೇಳಿದ್ರೆ ಪ್ಯಾಕಿಂಗ್ ಮೆಟೀರಿಯಲ್ಸ್. ಸೊ ಹಸಿ ಕಸಕ್ಕೆ ಏನಾದರೂ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಈ ಒಂದು ಪಾಟ್ ಕಾಂಪೋಸ್ಟಿಂಗ್ ಅನ್ನ ನಾವು ಪ್ರಾರಂಭ ಮಾಡಿದ್ವಿ. ಅದು ಹೇಗೆ ಅಂತ ಹೇಳಿದ್ರೆ, ನಾವು ಹೇಗೆ ಡಸ್ಟ್ಬಿನ್ಗೆ ಅದನ್ನ ಹಾಕ್ತೀವಲ್ಲ ಹಸಿ ಕಸವನ್ನ, ಹಾಗೆ ಇದ್ರೊಳಗೆ ಅಂದ್ರೆ ಪಾಟಲ್ಲಿ 2 ರೀತಿಯ ಮೂರು ಲೇಯರ್ಸ್ ಇದೆ. 3 ಲೇಯರ್, ಬಾಟಮ್ ಅಲ್ಲಿ, ಮಧ್ಯದಲ್ಲಿ ಒಂದು, ಟಾಪ್ ಅಲ್ಲಿ ಒಂದಿದೆ. 2 ಮೇಲಿಂದ 1ನೇದ್ದು ಮತ್ತು 2ನೇ ಪಾಟ್ಗೆ ಹೋಲ್ಸ್ ಇದೆ, ಹಗ್ಗ ಕಟ್ಟಿ ಹೋಲ್ಗಳನ್ನು ಮಾಡಿದ್ದೇವೆ. ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಒಂದು ಪೇಪರ್ ಹಾಕಿ ಅದ್ರ ಮೇಲೆ ತ್ಯಾಜ್ಯವನ್ನು ಹಾಕಬೇಕು, ಅಂದ್ರೆ ಅಡಿಗೆ ಮನೆಯಿಂದ ಬಂದಂಥದ್ದು. ಅದ್ರ ಮೇಲೆ ಸ್ವಲ್ಪ ತೆಂಗಿನ ನಾರನ್ನ ನಾವೇ ಕೊಡ್ತಾ ಇದ್ದೇವೆ, ಅದನ್ನ ಹಾಕಿದ್ರೆ ಆಯ್ತು. ದಿನ ಇದು ಮಾಡೋದು, ಸಂಜೆ ರಾತ್ರಿ ಹೊತ್ತಿಗೆ ಏನೇನು ಬರ್ತದೆ ಅದನ್ನೆಲ್ಲ ಹಾಕೋದು, ತೆಂಗಿನ ನಾರು ಹಾಕೋದು, ಇಷ್ಟು ಮಾಡ್ತಾ ಹೋದ್ರೆ ಆಯ್ತು. ಆ ಪಾಟ್ ಒಂದು ತುಂಬಲಿಕ್ಕೆ, ಒಂದು ಮನೆಯಲ್ಲಿ ಸುಮಾರು ಒಂದು 4 ರಿಂದ 5 ಜನ ಫ್ಯಾಮಿಲಿ ಇದ್ದರೆ ಅದು ತುಂಬಲಿಕ್ಕೆ 1 ತಿಂಗಳು ಬೇಕು. ಮೊದಲನೇ ಪಾಟ್ 1 ತಿಂಗಳು ಬೇಕು. 1 ತಿಂಗಳು ಬೇಕು. 1 ತಿಂಗಳು ಬೇಕು. ದಿನಾ ನಾವು ವಿಲೇವಾರಿ ಮಾಡ್ತಾ ಇರ್ತೇವೆ, ಇಷ್ಟಿಷ್ಟು ಇರ್ತದೆ. ಅದು ಪಾಟಲ್ಲಿ ಹಾಕುವಾಗ ಏನಾಗ್ತದೆ ಅಂತ ಅದನ್ನ ಹೇಳ್ತೇನೆ. ಯಾಕೆ ಅದು 1 ತಿಂಗಳು ಆಗ್ತದೆ ಅಂದ್ರೆ, ಪಾಟಲ್ ಸುಮಾರು 7 ದಿನ ಆದ್ಮೇಲೆ, ಇವತ್ತು ಪ್ರಾರಂಭ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಇವತ್ತಿನಿಂದ ಆರಂಭಿಸಿ 7ನೇ ದಿವಸಕ್ಕೆ 7 ಅಥವಾ 8 ದಿವಸ 9 ದಿವಸನೂ ಆಗ್ಬೋದು, ಸ್ವಲ್ಪ ವೇರಿ ಆಗ್ತದೆ, ಒಂದು ಹುಳ ಉತ್ಪತ್ತಿ ಆಗ್ತದೆ ಅದರೊಳಗೆ. ಅದು ಬ್ಲ್ಯಾಕ್ ಸೋಲ್ಜರ್ ಅಂತ ಹೇಳ್ತೇವೆ ನಾವು. ಬ್ಲ್ಯಾಕ್ ಸೋಲ್ಜರ್ ಅದು ನ್ಯಾಚುರಲ್ ಆಗಿ ಆಗುವಂಥದ್ದು. ನಿಸರ್ಗದಲ್ಲಿ ಎಲ್ಲಾ ವ್ಯವಸ್ಥೆ ಇದೆಯೇ ಇದನ್ನ ಡಿಕಂಪೋಸ್ ಮಾಡ್ಲಿಕ್ಕೆ, ನಮ್ಮ ತ್ಯಾಜ್ಯವನ್ನು ಡಿಕಂಪೋಸ್ ಮಾಡಿ, ಅದು ಸಾಲಿಜರ್. ಹೌದು,
ಸೊ ಅದನ್ನ ಡಿಕಂಪೋಸ್ ಮಾಡ್ಲಿಕ್ಕೆ ಎಲ್ಲ ವ್ಯವಸ್ಥೆಯು ನಿಸರ್ಗದಲ್ಲಿದೆ. ಅದು ನ್ಯಾಚುರಲ್ ಆಗಿ ಆಗುವಂತ ಒಂದು ಹುಳ ಅದೇನ್ ಮಾಡ್ತದೆ, ತಿಂದು ಇದನ್ನ ಡಿಕಂಪೋಸ್ ಮಾಡ್ತದೆ. ಆ ಹುಳ ಆದಾಗ ಏನಾಗ್ತದೆ, ನೀವು ಮೇಲೆ ಆಹಾರ ಹಾಕ್ತಾ ಇರುವಾಗ ಹುಳ ಉತ್ಪತ್ತಿ ಆದ್ರೆ ಅದು ತಿಂದು ಡಿಕಂಪೋಸ್ ಮಾಡುವಾಗ ಅದು ಕೆಳಗೆ ಹೋಗ್ತಾ ಇರ್ತದೆ. ಕೆಳಗೆ ಅಂದ್ರೆ ಡೌನ್ ಆಗ್ತಾ ಇರ್ತದೆ. ಸೊ ಅದರಿಂದ 1 ತಿಂಗಳು ಅದು ತುಂಬೋದ್ರಲ್ಲಿ ಆಗ್ಬೋದು. ಅದು ತುಂಬಿದ ಮೇಲೆ ಅದನ್ನ ಮಧ್ಯದಲ್ಲಿಟ್ಟು ಮಧ್ಯದ ಪಾಟನ್ನ ಮೇಲೆ ಇಡಬೇಕು. ಮತ್ತೆ ಒಂದು ನ್ಯೂಸ್ ಪೇಪರನ್ನು ಆ ಹೋಲ್ಗಳನ್ನ ಸ್ವಲ್ಪ ಕ್ಲೋಸ್ ಮಾಡಬೇಕು. ತ್ಯಾಜ್ಯ ಮತ್ತೆ ಯಥಾ ಪ್ರಕಾರ ಹಾಕ್ತಾ ಹೋಗ್ಬೇಕು. ಇದು ತುಂಬೋದ್ರಲ್ಲಿ 2 ತಿಂಗಳು ಆಗ್ತದೆ. 2ನೇ ಪಾಟ್ ತುಂಬೋದ್ರಲ್ಲಿ ಮೊದಲನೇದು 1 ತಿಂಗಳು, ಇದು 1 ತಿಂಗಳು. ಅದನ್ನ ನೋಡುವಾಗ ನಿಮಗೆ ಆಲ್ಮೋಸ್ಟ್ ಗೊಬ್ಬರ ಆಗಿರ್ತದೆ 2ನೇ ಪಾಟಲ್ಲಿರುವಂಥದ್ದು. ಆದರೂ ಕೂಡ ನಾವೇನು ಮಾಡ್ತೇವೆ, ಈ ಲಿಂಬೆ ಹಣ್ಣಿನ ಸಿಪ್ಪೆ, ಸಿಟ್ರಿಕ್ ಆಸಿಡ್ ಇರುವಂಥದ್ದು ಯಾವುದೇ ಇರ್ಬೋದು, ಅಥವಾ ಮೋಸಂಬಿದ್ದು ಸಿಪ್ಪೆ ಅಂಥದ್ದೆಲ್ಲ ಸ್ವಲ್ಪ ಉಳ್ಕೊಂಡಿರ್ಬೋದು, ಅಥವಾ ಯಾರು ಮೀನು ಮಾಡ್ತಾರೋ ಅವರ ಬೋನ್ಸ್ಗಳು ಇದ್ದರೆ ಅದು ಕೂಡ ಉಳಿದಿರ್ತದೆ. ಅದನ್ನೇನು ಮಾಡಬೇಕು, ಮಧ್ಯದಲ್ಲಿರುವಂಥದ್ದನ್ನು ಕೆಳಗೆ ಸುರಿಬೇಕು. ಕೆಳಗಿನ ಪಾಟ್ ಮಾತ್ರ ಸೀಲ್ಡ್ ಆಗಿರ್ತದೆ. ಮಧ್ಯದಲ್ಲಿರೋ ಪಾಟನ್ನು ತೆಗೆದು ಕೆಳಗೆ ಸುರಿಬೇಕು. ಅವು ಮಧ್ಯದ್ದು ಖಾಲಿ ಆಯಿತು, ಮೇಲಿದ್ದು ಮಧ್ಯಕ್ಕೆ ಬಂತು, ಮಧ್ಯದ್ದು ಮೇಲೆ ಬರ್ತದೆ. ಮತ್ತೆ ಯಥಾ ಪ್ರಕಾರ ಇದೇ ಸೈಕಲ್. ಆ 3 ತಿಂಗಳಾದ್ಮೇಲೆ ಪ್ರತಿ ತಿಂಗಳು ನಿಮಗೆ ಸುಮಾರು 2 kg ಒಳ್ಳೆ ಮೆನ್ಯೂರ್ ಸಿಗ್ತಾ ಹೋಗ್ತದೆ. ಯಾವ ರೀತಿಯಾಗಿರ್ತದೆ ಅಂದರೆ ಚಹಾ ಹುಡಿ ಇದ್ದಾಗ ಆಗಿರ್ತದೆ. ಇದೆಲ್ಲವೂ ಇದಕ್ಕೆ ಯಾವುದು ಎಕ್ಸ್ಟರ್ನಲ್ ಸಪೋರ್ಟ್ ಇಲ್ಲದೆ ಆಗುವಂಥದ್ದು, ನೈಸರ್ಗಿಕವಾಗಿ ಆಗುವಂಥದ್ದು. ಇದೊಂದು ಸಾವಯವಾದಂಥ ಗೊಬ್ಬರ ಇದು. ಇದನ್ನ ನಾವು MCFಗೆ ಕಳಿಸಿದ್ದೆ ನಾನು, ಅದನ್ನು ಟೆಸ್ಟ್ ಮಾಡಿಸ್ಲಿಕ್ಕೆ. ಅದ್ರೊಳಗೆ ಏನಿದೆ ಅಂತ, ಯಾವ ರೀತಿ NPK ಏನೋ ಹೇಳ್ತಾರೆ ಅವ್ರ ಇದನ್ನ ರೇಷೋನ ಅವ್ರು ಇದ್ರು, ಇದು ಬೆಸ್ಟ್ ಮೆನ್ಯೂರ್ ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸೊ ಆ ಒಳ್ಳೆ ಮೆನ್ಯೂರನ್ನು ನಾವು ನಮ್ಮ ತೋಟಕ್ಕೆ ಬಳಸ್ಬೋದು, ಹೂ ಗಿಡಗಳಿಗೆ ಬಳಸ್ಬೋದು, ಅಥವಾ ನಾವು ಏನು ಯೋಚನೆ ಮಾಡಿದ್ದೇವೆ ಭವಿಷ್ಯದಲ್ಲಿ ಯಾರಿಗೆ ಅದು ಬೇಡವೋ ಅದನ್ನು ಅವ್ರ ಕಡೆಯಿಂದ ಪರ್ಚೇಸ್ ಮಾಡೋ ಹಾಗೆ. ಇದು ಪಾಟ್ ಕಾಂಪೋಸ್ಟಿಂಗ್. ಒಂದು ಸಲ ಮನೆಯಿಂದ ಹಸಿ ಕಸದ ಪ್ರಾಬ್ಲಮ್ ಸಾಲ್ವ್ ಆದರೆ ಒಣ ಕಸ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಅದನ್ನು ನೀವು 15 ದಿವಸ ಇಡ್ಬೋದು, 1 ತಿಂಗಳು ಇಡ್ಬೋದು. ಒಣ ಕಸ ಯಾವಾಗಲೂ ಸೋರ್ಸ್ ಆಫ್ ಇನ್ಕಮ್, ಅದು ಹಣವೇ. ಅದು ಹಣವೇ. ಇವತ್ತಿನವರೆಗೂ ನಾವು ಜನರಿಗೆ ಕಲಿಸ್ಲಿಲ್ಲ ಕಸ ಅಂದರೆ ನಮಗೆ ಭಾರವಾಗಿದೆ. ಆದರೆ ಆ ಒಣ ಕಸ ಏನಿದೆ, ನನ್ನ ಒಂದು ಅಂದಾಜು ಪ್ರಕಾರ ಪ್ರತಿ ಮನೆಯಿಂದ ಸುಮಾರು 200 ರಿಂದ 300 ರೂಪಾಯಿಯಷ್ಟು ಪ್ರತಿ ತಿಂಗಳು ನಾವು ಒಣ ಕಸವನ್ನು ಹೀಗೆ ಬಿಸಾಡ್ತಾ ಇದ್ದೇವೆ. ಸೊ ಅಲ್ಲಿಗೆ ವರ್ಷಕ್ಕೆ 3 ರಿಂದ 4 ಸಾವಿರ ರೂಪಾಯಿಯಷ್ಟು ಕಸವನ್ನು ಬಿಸಾಡ್ತಾ ಇದ್ದೇವೆ. ಸ್ವಾಮೀಜಿ ಮಾತಾಡ್ತಾ ಹೋದಾಗ ವಿರಾಮ ತೆಗೆದುಕೊಳ್ಳಿ, ಮರೆತು ಹೋಗಿತ್ತು ನನಗೆ. ವಿರಾಮ ತೆಗೆದುಕೊಳ್ಬೇಕು ನಾವು. ಮತ್ತು ಬಹುಶಃ ಇದು ಬಹಳ ಹಳೇ ಕಾಲದಲ್ಲಿ ಹಳ್ಳಿಯ ಒಂದು ಮನೆ ಇರುವಾಗ ಹಾಗೆ ಮಾಡ್ತಾ ಇದ್ವಿ. ಈಗೆಲ್ಲೋ ನಾವು ಕಳೆದುಕೊಂಡು ಹೋಗಿದ್ದೇವೆ ಅಂತ DC ಅವರು ಹೇಳಿದರು ನನಗೆ ಮೊನ್ನೆ ಬಂದಾಗ. ಭಾಷಣದಲ್ಲಿ ಹೇಳಿದ್ರು, ಅವ್ರ ತಾಯಿ ಈ ಹಾಲಿನ ಪ್ಯಾಕೆಟ್ ಅನ್ನು ಮಾತ್ರ ಸೆಪರೇಟ್ ತೆಗೆದಿಡೋದು, ಉಳಿದದ್ದನ್ನೆಲ್ಲ ಡಸ್ಟ್ಬಿನ್ ಹಾಕೋದು. ಅವ್ರು ಕೇಳಿದ್ರಂತ, ಇದನ್ನೇ ಮಾತ್ರ ಯಾಕೆ ಎತ್ತಿಡ್ತೀಯ ಅಂತ ಕೇಳಿದಾಗ ತಾಯಿ ಹೇಳಿದಂತೆ, ಇದನ್ನ ಬಂದು ಕೊಂಡೋಗ್ತಾನೆ. ಸೊ ಅವ್ರು ಏನು ಹೇಳಿದ್ರು ಅಂದರೆ, ಭಾರತೀಯರ ನಮ್ಮ ಮನಸ್ಥಿತಿ ಯಾವುದು, ನಾವು ಯಾವುದನ್ನು ವೇಸ್ಟ್ ಮಾಡೋ ಜನ ಅಲ್ಲ. ನಮ್ಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ನಾವು ಬಿಸಾಡ್ತಾ ಇದ್ದೇವೆ. ಹಾಲಿನ ಪ್ಯಾಕೆಟನ್ನು ಮಾತ್ರ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ, ಆದರೆ ಬೇರೆದನ್ನು ನಾವು ಈಗ ಯಾರು ಗುಜರಿಯವರು ಕೂಡ ಅದನ್ನು ತಗೊಳ್ತಾ ಇಲ್ಲ, ಬೇರೆ ಪ್ಲಾಸ್ಟಿಕ್ ಅನ್ನ. ಆದರೆ ಒಂದು ಸಲ ನಾವು ತೆಗೆದುಕೊಳ್ಳಿಕ್ಕೆ ಅದನ್ನು ವ್ಯವಸ್ಥೆ ಮಾಡಿದರೆ ಖಂಡಿತವಾಗಿಯೂ ನಮ್ಮ ಜನ ಅದನ್ನು ಹಾಗೆ ಇಡ್ತಾರೆ. ಖಂಡಿತವಾಗಿಯೂ ಅದನ್ನು ಕಸ ಅಂತ ನಾವು ಯಾವತ್ತು ಕನ್ಸಿಡರ್ ಮಾಡೋದಿಲ್ಲ. ಅದನ್ನೇ ನಾನು ಮತ್ತೆ ಒಂದಷ್ಟು ಕೆಲವು ವಿಚಾರಗಳನ್ನು ಕೇಳಬೇಕು ಸ್ವಾಮೀಜಿ. ಒಂದು ಸಣ್ಣ ವಿರಾಮ ತೆಗೆದುಕೊಳ್ತೇವೆ. ವಿರಾಮದ ಬಳಿಕ ಮತ್ತೆ ಶ್ರೀ ಗಮ್ಯಾನಂದಜಿ ಸ್ವಾಮೀಜಿಯ ಜೊತೆಗೆ ಈ ಒಂದು ಮಾತುಕತೆ ಮುಂದುವರಿತೆ. ನೀವು ನೋಡ್ತಾ ಇರಿ, ಕೇಳ್ತಾ ಇರಿ. ಬಹಳ ಪ್ರಮುಖವಾದಂಥ ವಿಚಾರಗಳನ್ನು ಅವರು ನೀವು ಮುಂದೆ ಇಡ್ತಾರೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸ್ವಾಮೀಜಿ, ನೀವು ಆಗ ಹೇಳ್ತಾ ಇದ್ದೀರಿ ಅಂದರೆ ಈ ಕಸಗಳನ್ನು ವಿಂಗಡಣೆ ಮಾಡುವಂಥ ವಿಧಾನದಲ್ಲಿ ಮತ್ತು ಅದನ್ನೇ ನಾವು ಒಂದು ಗೊಬ್ಬರವಾಗಿ ಮಾರ್ಪಾಡು ಮಾಡಬಹುದು. ಅದೇ ನೀವೇ ಹೇಳ್ತಾ ಇದ್ದಾಗೆ ಹಳೆಯ ಕಾಲದಲ್ಲಿ ನಮ್ಮ ಮನೆಗಳಲ್ಲಿ ನಾವೇ ಅದನ್ನು ಉಳಿಸಿಕೊಂಡು ಗಿಡಗಳಿಗೆ ಹಾಕೋದು, ಅಲ್ಲಿ ಒಂದು ಗೊಬ್ಬರ ಆಗ್ತಾ ಇತ್ತು. ಅಥವಾ ಅಲ್ಲಿ ಅದನ್ನು ಬೆಂಕಿಯಾಗಿ ಮಾಡುವಂಥದ್ದು ಕೂಡ ಈಗಲೂ ಕೂಡ ಹಳ್ಳಿಯಲ್ಲಿ ಇದೆ ಅಂತ ಅನ್ನುವಂಥದ್ದು. ಆದರೆ ಇಲ್ಲಿ ನೀವು ಕೊನೆಗೆ ಅಂದರೆ ನಾವು ಅದನ್ನು ಒದಗಿಸುವವರು ಯಾರು ಅಂತ, ನಮಗೆ ಯಾರು ಈಗ ಎಲ್ಲ ಹೇಳುತ್ತೇವೆ, ಆದರೆ ಅದನ್ನು ಮಾಡುವವರು ಯಾರು, ಕೊಡುವವರು ಯಾರು, ನಾವು ಹೇಗೆ ಮಾಡಬೇಕು ಅನ್ನುವಂಥದ್ದು ಭಾಳ ಜನರ ಒಂದು ಪ್ರಶ್ನೆ ಕೂಡ ಆಗಿದೆ ಅನ್ನುವಂಥದ್ದು. ಅಂದರೆ ಇಲ್ಲಿ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನೋ ಪ್ರಶ್ನೆ ಮುಂದೆ ಬರ್ತದೆ ಸ್ವಾಮೀಜಿ. ಅದನ್ನು ಈಗ ರಾಮಕೃಷ್ಣ ಮಿಷನ್ ಮಾಡ್ತಾ ಇದೆ. ಮುಂದೆ ಅದನ್ನು ಹೇಗೆ ಅದನ್ನು ತಗೊಂಡು ಹೋಗಬೇಕು ಅಂತ ಇದ್ರಿ ರೀಚ್ ಮಾಡಿ. ಯಾಕಂದರೆ ಈ ಹಿಂದಿನ ಎಲ್ಲ ಸಮಸ್ಯೆಗಳು ಅದೇ ಆಗಿದೆ. ಎಲ್ಲವೂ ಹೇಳಲಾಗ್ತಾ ಇದೆ, ಗೊತ್ತಿದೆ, ಆದರೆ ಅದನ್ನು ನಾವು ಯಾರಿಂದ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂತ. ಅದೇ ತಾವು ಹೇಳಿದಾಗೆ ಐಡಿಯಾಸ್ ಇದೆ, ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ, ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ.
ಕಾರ್ಯರೂಪಕ್ಕೆ ಬರುವಾಗ ಹಲವಾರು ಅಡೆತಡೆಗಳು ಬರ್ತದೆ ಅಂತ ತಾವು ಹೇಳ್ತಾ ಇದ್ದೀರಿ, ಅಥವಾ ಬಂದು ಅದು ನಿಂತು ಹೋಗ್ತಾ ಇದೆ. ನಾವು ಮಾಡಿರುವಂಥ ಯೋಜನೆಯಲ್ಲಿ ನಿಜವಾಗಿ ನಮ್ಮ ಕೆಲಸ ಆಗಿರಲಿಲ್ಲ, ಆದರೆ ಸಮಾಜದ ಹಿತದೃಷ್ಟಿಯಿಂದ ಇದನ್ನು ನಾವು ಮಾಡಲೇಬೇಕಾದಂಥ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ. ಆದರೆ ಹೇಗೆ ಮಾಡ್ತೇವೆ ಅನ್ನೋದು ಬಹಳ ಮುಖ್ಯ. ಇದು ನಾವು ಮೊದಲಿನಿಂದ ಹೇಳ್ಕೊಂಡು ಬರ್ತಾ ಇದ್ದೇವೆ, ಇದು ಕಾರ್ಯಕ್ರಮ ಜನರಿಂದ ಜನರಿಗಾಗಿ ಜನರೇ ಮಾಡುವಂಥ ಕಾರ್ಯಕ್ರಮ. ಈ ವರ್ಷ ಕೂಡ ಅದೇ ಕಾನ್ಸೆಪ್ಟ್. ಈ ಪ್ರಾಜೆಕ್ಟ್ ಏನಿದೆ ಇದನ್ನು ಕೂಡ ನಾನು ಜನರಿಂದನೇ ಮಾಡಿಸ್ಬೇಕು ಅನ್ನೋಂಥದ್ದು ಒಂದು ಯೋಚನೆ ಇದೆ. ತಾವು ಕೇಳಿದರೆ ಹೇಗೆ ಮಾಡಬೇಕು ಅಂತ ಹೇಳಿ, ಇವತ್ತು ಮಹಾನಗರ ಪಾಲಿಕೆ ಸುಮಾರು 30-40 ಕೋಟಿ ರೂಪಾಯಿಯಷ್ಟು ತ್ಯಾಜ್ಯ ವಿಲೇವಾರಿಗೆ ಅಥವಾ ತ್ಯಾಜ್ಯ ನಿರ್ವಹಣೆ ಮಾಡಲಿಕ್ಕೆ, ಇಲ್ಲಿ ಹೆಚ್ಚು ನಿರ್ವಹಣೆ ಆಗೋಕ್ಕಿಂತ ವಿಲೇವಾರಿ ಮಾತ್ರ ಮಾಡ್ತಾ ಇದ್ದೇವೆ. ನಾವು ಪಚ್ಚನಾಡಿ ಎಂಬ ಜಾಗದಲ್ಲಿ ಹೋಗಿ ನೋಡಿದರೆ ನಾವು ಹೆಚ್ಚು ಇವತ್ತು ಡಂಪ್ ಆಗ್ತಾ ಇದೆ. ನಾವು ಹೋಗೋದು ಡಂಪ್ ಮಾಡೋದು, ಹೌದು, ಪರಿಸರಕ್ಕೆ ಹಾನಿ ಆಗ್ತಾ ಇದೆ. ಯಾವುದರಿಂದ ನಾವು ಆದಾಯವನ್ನು ಗಳಿಸಬಹುದಾಗಿತ್ತೋ, ಯಾವುದು ನಮಗೆ ಆದಾಯದ ಮೂಲವಾಗಬೇಕಾಗಿತ್ತೋ ಅದು ಇವತ್ತು ನಮಗೆ ಸಮಸ್ಯೆ ಮೂಲವಾಗಿದೆ. ಮತ್ತು ನಮ್ಮ ಮನೆಯ ಸಮಸ್ಯೆನ ನಾವು ಇವತ್ತು ಊರಿನ ಸಮಸ್ಯೆಯನ್ನಾಗಿ ಮಾರ್ಪಡಿಸಿದ್ದೇವೆ. ಹೌದು, ಈ ಒಂದು ಯೋಜನೆಯನ್ನು ನಾನು ನಿಮ್ಗೇನು ಹೇಳಿದೆ, ಇದರಿಂದ ಎಲ್ಲದಕ್ಕೂ ಕೂಡ ಒಂದು ಮುಕ್ತಿ ಆಗ್ತದೆ ಈ ಸಮಸ್ಯೆಗಳಿಗೆ. ಹಸಿ ಕಸದ್ದು ನಾನು ಹೇಳಿದೆ 400 ಮನೆಗಳಲ್ಲಿ ಸಕ್ಸಸ್ಫುಲ್ ಆಗಿದೆ. 99% ಇದು ಸಕ್ಸಸ್ ಆಗಿದೆ. ಹೀಗಾಗಿ ಮಂಗಳೂರಿನಲ್ಲಿ ಮುಂದಿನ ವರ್ಷದಲ್ಲಿ, ಈ ವರ್ಷದಲ್ಲಿ ನಾವು ಸುಮಾರು 5,000 ಮನೆಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೇವೆ. 5,000 ಮನೆಗಳಲ್ಲಿ ಇದನ್ನು ಮಾಡಬೇಕು ಅಂತ. ಒಂದು ಸಲ ನಾವು ಹಸಿ ಕಸದ ಸಮಸ್ಯೆ ಕಡಿಮೆ ಆದರೆ, ಗೊಬ್ಬರವಾಗಿ ಪರಿವರ್ತನೆ ಆದರೆ, ಒಣ ಕಸವನ್ನು ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ಈಗಾಗಲೇ ಒಂದು 200 ಮನೆಗಳಿಗೆ ಬ್ಯಾಗ್ಗಳನ್ನು ಕೊಟ್ಟಿದ್ದೇವೆ. ಹೇಳ್ತಾ ಇದ್ದೀವಿ, ನಿಮ್ಮ ಮನೇಲಿ ಒಣ ಕಸ ಏನು ಬರ್ತದೆ ಅದ್ರೊಳಗೆ ಹಾಕಿಡಿ, ನಾವು ಬಂದು ಕೊಂಡೋಗ್ತೇವೆ. ಅದು ಸ್ವಾಮೀಜಿ ಒಬ್ಬರು ದೂರವಾಣಿ ಕರೆಯಲ್ಲಿದ್ದಾರೆ, ಫೋನಲ್ಲಿದ್ದಾರೆ. ಹಲೋ, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡ್ತಿದ್ದೀರಿ? ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ಸಂದೀಪ್ ಅಂತೇಳಿ, ಕೋಡಿಕಲ್ಲಿಂದ. ನಮಸ್ತೆ ಸ್ವಾಮೀಜಿ. ನಮಸ್ತೆ ಸಂದೀಪ್ ಅವರೇ, ಮಾತಾಡಿ ಮಾತಾಡಿ. ಸ್ವಾಮೀಜಿ ಅವರು ತುಂಬಾ ಖುಷಿ ಆಯ್ತು ನೀವು ನಿಮ್ಮ ಅನಿಸಿಕೆಗಳನ್ನೆಲ್ಲ ಹಂಚಿಕೊಂಡದಕ್ಕೆ. ನಿಮ್ಮ ಅಲ್ಲ, ನೀವು ಟಿವಿ ಕೂಡ ಇಟ್ಟಿದ್ದೀರಿ ಸಂದೀಪ್ ಅವರೇ, ಟಿವಿ ಇಟ್ಟಿದ್ದೀರಿ, ವಾಯ್ಸ್ ರಿಬೌಂಡ್ ಆಗ್ತಾ ಇದೆ. ಹಾಗೆ ನಾನು ನೋಡ್ತಾ ಇದ್ದೆ, ಪ್ರೋಗ್ರಾಮ್ ನೋಡ್ತಾ ಇದ್ದೆ. ಹಾಗೆ ತುಂಬಾ ಮಾಹಿತಿ ಕೊಟ್ಟದ್ದಕ್ಕೆ ಧನ್ಯವಾದಗಳು ಜನರಿಗೆ. ಹಾಗೆ ಇನ್ನಷ್ಟು ನಿಮ್ಮಿಂದ ಆಶೀರ್ವಾದಗಳು ಮತ್ತೆ ನಿಮ್ಮಿಂದ ಪ್ರೋತ್ಸಾಹಗಳು ನಾವು ಇನ್ನೂ ಅಪೇಕ್ಷಿಸ್ತೇವೆ. ಖಂಡಿತ ಸಂದೀಪ್ ಅವರೇ, ಬಹಳ ಸಂತೋಷ. ನಿಮ್ಮಂತ ನಾಗರಿಕರು ಈ ಕಾರ್ಯಕ್ರಮದ ಒಟ್ಟಿಗೆ, ಅಂದರೆ ನಾವೇನು ಮಾಡ್ತಾ ಇದ್ದೇವೆ, ಈ ಒಣ ಕಸ ಮತ್ತು ಹಸಿ ಕಸ ನಿರ್ವಹಣೆ ಮನೆಯಲ್ಲೇ ಮಾಡಬೇಕು ಅಂತ ಎಲ್ಲ ನಾಗರಿಕರು ಇದರೊಟ್ಟಿಗೆ ಕೈ ಜೋಡಿಸಿದರೆ ನಮ್ಮ ನಗರದ ಸಮಸ್ಯೆಯೂ ಕಡಿಮೆ ಆಗ್ತದೆ, ನಮ್ಮ ಪರಿಸರವೂ ಉಳಿತದೆ. ಮತ್ತು ನಾವು ಮಾಡಿದ ಏನು ಮಾಡ್ತಾ ಇದ್ದಾರೆ ಇವತ್ತು ನಮ್ಮೊಟ್ಟಿಗೆ ಸೇರ್ಕೊಂಡು ನಮ್ಮ ಸ್ವಯಂ ಸೇವಕರು, ಅವರ ಶ್ರಮಕ್ಕೂ ಒಂದು ಅರ್ಥ ಬರ್ತದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಓಕೆ ಸಂದೀಪ್ ಅವರೇ, ಧನ್ಯವಾದಗಳು. ಬೇರೇನು ಪ್ರಶ್ನೆಗಳಿಲ್ವಲ್ಲ? ಇಲ್ಲ ಸರ್. ಥ್ಯಾಂಕ್ ಯು. ಸ್ವಾಮೀಜಿ, ಇಲ್ಲಿ ನೀವು ಹೇಳ್ತಾ ಇರುವಾಗ ಒಂದು ಬಹಳ ಒಂದು ಪ್ರಶ್ನೆಗಳು ನಮ್ಮ ಜೊತೆ ಇದ್ದದ್ದು ನಮ್ಮಲ್ಲಿ ಈಗಲೂ ಇದೆ. ಎಲ್ಲೆಂದರಲ್ಲಿ ಕಸ ಬಿಸಾಡುವಂಥದ್ದು. ಕೊನೆಗೆ ಬೋರ್ಡ್ ಹಾಕಿದ್ರು, ಇಲ್ಲಿ ಕಸ ಬಿಸಾಡಬೇಡಿ ಅಂತ ಹಾಕಿದರೂ ಕೂಡ ಅದು ನಿಲ್ಲೋದಿಲ್ಲ ಅಂತದ್ದು. ಇದು ಇಲ್ಲ, ಅದು ನಮ್ಮ ಆಡಳಿತದ ಮುಂದೆ ಕೇಳುವಾಗ ನೋಡಿ, ಅದನ್ನು ಯಾಕೆ ಅಲ್ಲಿ ಕಸ ಹಾಕ್ತಾ ಇದೆ ಅಂತ ಹೇಳಿದ್ರೆ, ನಾವು ಏನು ಮಾಡೋದು, ಜನ ಹಾಕ್ತಾ ಇರ್ತಾರೆ, ನಾವು ಕ್ಲೀನ್ ಮಾಡ್ತೇವೆ, ಕ್ಲೀನ್ ಮಾಡಿ ಜನ ಹಾಕ್ತಾ ಇರ್ತಾರೆ, ಜನರಿಗೆ ಮನವರಿಕೆ ಆಗಬೇಕಲ್ವೇ ಅನ್ನುವಂಥ ರೀತಿಯ ಪ್ರಶ್ನೆ ನಮ್ಮ ಮುಂದೆನೇ ಇಟ್ಟು ಬಿಡ್ತಾರೆ. ಹಾಗಾಗಿ ಅಂದರೆ ಇದು ಸರಿ ಆಗುವುದಿಲ್ಲ, ಈ ವ್ಯವಸ್ಥೆ ಸರಿ ಆಗುವುದಿಲ್ಲ, ಜನರು ಸರಿ ಆಗುವುದಿಲ್ಲ ಅನ್ನುವ ರೀತಿಯ ಮಾತುಗಳು, ಜನರು ಸರಿ ಆಗುವುದಿಲ್ಲ ಅಂತ. ಸೊ ಇದು ಎಷ್ಟು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಒಂದು ಜನ ಸರಿ ಇಲ್ಲ ಅಂತ ನಾನು ಒಪ್ಪಿಕೊಳ್ಳೋದಿಲ್ಲ. ಸರಿ ಇಲ್ಲ ಅಂತ ಹೇಳೋದಾದ್ರೆ ನಾವು ಒಂದು 5-10% ಜನ ಮಾತ್ರ ನಾವು ತಕ್ಷಣವೇ ನಾವು ಹೇಳಿದ್ದು ಕೇಳಲ್ಲ ಅಂತ ಹೇಳ್ಬೋದು. 5-10% ಮಾತ್ರ. 90% ಜನ ನೀವು ಹೇಳಿದ್ರೆ ಕೇಳ್ತಾರೆ, ಯಾರಾದ್ರೂ ಹೇಳಿದ್ರೆ ಕೇಳ್ತಾರೆ. ಅಷ್ಟು ಪ್ರಜ್ಞಾವಂತಿಕೆ ಮಂಗಳೂರು ನಗರದಲ್ಲಿದೆ ಅಂತ ನನ್ನ 4-5 ವರ್ಷಗಳ ಅನುಭವ. ಕಳೆದ 12 ವರ್ಷಗಳಿಂದ ಮಂಗಳೂರಲ್ಲಿ ಸೇವೆ ಮಾಡ್ತಾ ಇದ್ದೇನೆ. ಮೊದಲನೇ ಅಂಶ. ಎರಡನೇ ಅಂಶ, ಕಸ ಯಾಕೆ ಬಿಸಾಡ್ತಾ ಇದ್ದಾರೆ ಅನ್ನುವಂಥದ್ದು. ನೀವು ಹೇಳಿದ್ರಿ ಕಸ ಬಿಸಾಡ್ತಾ ಇದ್ದಾರೆ. ನಾವೊಂದು ಕಳೆದ ವರ್ಷ ಒಂದು ಪ್ರಯೋಗ ಮಾಡಿದ್ವಿ. ಈ ಕಸ ಬಿಸಾಡುವಂಥ ಜಾಗವನ್ನು ಬ್ಲ್ಯಾಕ್ ಸ್ಪಾಟ್ಸ್ ಅಂತ ಹೇಳ್ತೇವೆ, ನಾವು ಕನ್ವರ್ಟ್ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ವಿ. ಕಳೆದ ಸಲ ಒಂದು 30 ಅಂಥ ಪ್ಲೇಸ್ಗಳನ್ನು ಕನ್ವರ್ಟ್ ಮಾಡಿದ್ದೇವೆ, ಪ್ರಯೋಗಗಳನ್ನ ಮಾಡಿದ್ದೇವೆ, ಹಲವಾರು ಪ್ರಯೋಗಗಳನ್ನ ನಾವು ಮಾಡಿದ್ದೇವೆ. ಉದಾಹರಣೆಗೆ ಎಲ್ಲಿಯೂ ಕೂಡ ನಾವು ಬೋರ್ಡ್ ಹಾಕಿಲ್ಲ. ಬೋರ್ಡ್ ಹಾಕದೆ ಕೂಡ ಕಸ ನಿಲ್ಲಿಸ್ಲಿಕ್ಕೆ ಆಗ್ತದೆ. ನಿಮ್ಗೆ ಇನ್ನೊಂದು ಬಹಳ ತಮಾಷೆಯಾಗಿ ನಾನು ಹೇಳ್ತೇನೆ. ಮೊದಲ ಸಲ ನಾವು ಒಂದು ಪ್ರಯೋಗ ಮಾಡಿದ್ವಿ. ಒಂದು ಕಡೆ ಕಸ ತೆಗೆದ್ವಿ,
ಅಲ್ಲಿ ಕ್ಲೀನ್ ಮಾಡಿದ್ವಿ, ಜನ ಬಂದು ಕಸ ಹಾಕಿದ್ರು. ಮತ್ತೊಂದ್ಸಲ ತೆಗೆದ್ವಿ, ಮತ್ತೆ ಕಸ ಹಾಕಿದ್ರು. ಮತ್ತೊಂದ್ಸಲ ತೆಗೆದ್ವಿ, ಕಸ ಹಾಕಿದ್ರು. ಏನ್ ಮಾಡಿದ್ರು ನಿಲ್ತಾ ಇಲ್ಲ. ಮೊದಲ ಪ್ರಯೋಗ ಇದು, ಮುಳಿಯಿತ್ಲಲ್ಲಿ ಮಾಡಿದ್ದನ್ನ. ನಮ್ಮೊಬ್ರು ಸ್ವಯಂ ಸೇವಕರು ಯೋಚನೆ ಮಾಡಿದ್ರು, ಅಲ್ಲೊಂದು ಬೋರ್ಡ್ ಇದೆ, ಅದನ್ನ ತೆಗಿಬೇಕು ನಾವು. ಆ ಬೋರ್ಡ್ ಅನ್ನು ಅವ್ರು ತೆಗೆದ್ರು, ಕಸ ಬಿಸಾಡಬಾರ್ದು ಅಂತ ಬೋರ್ಡ್ ಅನ್ನು. ಅಂದಿನಿಂದ ಕಸ ಬೀಳೋದು ನಿಂತಿತ್ತು. ಇದು ಆದಂತ ಘಟನೆ. ಇದ್ರ ಹಿನ್ನೆಲೆಯಲ್ಲಿ ಏನಿರ್ಬೋದು, ಏನಿದೆ ಅಂತ ಹೇಳಿದ್ರೆ, ಜನರಿಗೆ ಹೇಳಿದಾಗಾಯ್ತು ಇಲ್ಲೇ ಕಸ ಬಿಸಾಡೋ ಜಾಗ ಅಂತ ಹೇಳಿ. ಜನ ಕಸ ಬಿಸಾಡ್ಬೇಕಂದ್ರೆ ಯೋಚನೆ ಮಾಡುವಂತ ಸ್ಥಿತಿ ಇದೆ, ಬಿಸಾಡ್ಬೇಕಾ ಬೇಡವಾ ಅಂತ ಹೇಳಿ. ನೀವು ಬೋರ್ಡ್ ಹಾಕಿದ್ರೆ ಅವ್ರಿಗೆ ಗೊತ್ತಾಯ್ತು, ಓ ಇದು ಕಸ ಬಿಸಾಡುವಂತ ಜಾಗ. ಇದು ಮೊದಲನೇ ಅಂಶ. ಕರೆಕ್ಟ್. ಆಮೇಲೆ ಇನ್ನೊಂದು ಅಂಶ, ಇದು ನೀವು ತೋಳ ಬಂತಲ್ಲೇ ತೋಳುವಂತ ಕತೆ ಕೇಳಿರ್ಬೋದು ಹಿಂದೆ. ಬೋರ್ಡ್ ಹಾಕಿ ನಾವು ಹಾಕ್ತಾ ಇದ್ದೇವೆ, CC ಕ್ಯಾಮೆರಾ ಅಳವಡಿಸಲಾಗಿದೆ, ಕಸ ಹಾಕಿದ್ರೆ 500 ರೂಪಾಯಿ ದಂಡ ಹಾಕ್ತೇವೆ ಅಂತ. ಇವತ್ತಿನವರೆಗೂ CC ಕ್ಯಾಮೆರಾ ಅಲ್ಲಿ ಹಾಕ್ಲಿಲ್ಲ, ನಾವು ಒಬ್ಬನಿಗೂ ದಂಡ ಹಾಕ್ಲಿಲ್ಲ. ನೋಡಿದ್ರು ಒಂದ್ಸಲ 2 ಸಲ, ಯಾರಿಗೂ ಇವತ್ತಿನವರೆಗೂ ದಂಡ ಹಾಕ್ಲಿಲ್ಲ. CC ಕ್ಯಾಮೆರಾ ಅಲ್ಲಿಲ್ಲ. ತಮಾಷೆ ಆಯ್ತು ಅವ್ರಿಗೆ. ಈಗ CC ಕ್ಯಾಮೆರಾ ಹಾಕಿದ್ರು ಕೂಡ ಕಸ ಜನ ಅಲ್ಲೇ ಹಾಕ್ತಾರೆ. ಸೊ ಆದ್ರಿಂದ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅದ್ರ ಬಗ್ಗೆ ವಿಶ್ವಾಸ ಹೊಟ್ಟೋಗಿದೆ, ನೀವೇನ್ ಮಾಡಿದ್ರು ಮಾಡ್ತೀರಿ ಅಂತ ಹೇಳಿ. ಆದ್ರೆ ನಾವು ಮಾಡುವಂತ ಪ್ರಯೋಗದಲ್ಲಿ ಅಂತ ಯಾವುದೇ ಪ್ರಯೋಗಗಳಿಲ್ಲ. ಬೋರ್ಡ್ ಹಾಕುವಂತ ಪ್ರಮೇಯವೇ ಇಲ್ಲ. ಬೋರ್ಡ್ ಹಾಕೋದಿಲ್ಲ. ನಾವ್ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಋಣಾತ್ಮಕವಾದ ಚಟುವಟಿಕೆಗೆ ಧನಾತ್ಮಕವಾದಂತ ಇದನ್ನು ಹೇಳದೆ ಅದನ್ನ ಏನು ಇನ್ನೊಂದು ರೀತಿಯಲ್ಲಿ ಋಣಾತ್ಮಕವಾಗಿ ಉದಾಹರಣೆಗೆ ನಾವು ಕ್ಲೀನ್ ಮಾಡಿ ಅಲ್ಲಿ ಹೂವಿನ ಗಿಡ ಇಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ನಾವು ಯಾರಿಗಾದ್ರೂ ಒಂದು ಮನಸ್ಸಿಗೆ ಬರ್ತದೆ ಅಲ್ಲಿ ಬಿಸಾಡಬಾರ್ದು ಅಂತ ಹೇಳಿ. ಅಂದ್ರೆ ಅವ್ರಿಗೆ ಏನಾದ್ರು ಕುರು ಇರ್ಬೇಕು, ಇವರು ಸ್ವಚ್ಛ ಮಾಡಿದಾರೆ ಇವರು ಅಂತ. ಇವರು ರೆಗ್ಯುಲರ್ ಸ್ವಚ್ಛ ಮಾಡೋರಲ್ಲ, ನಿಜವಾಗ ಸ್ವಚ್ಛ ಮಾಡಿ ಇಲ್ಲಿ ಚಂದ ಜಾಗವನ್ನ ಅಲಂಕಾರ ಮಾಡಿದ್ದಾರೆ. ಈ ಭಾವನೆ ಮೊದಲನೇದಾಗಿ ಮನಸ್ಸಿಗೆ ಬರ್ಬೇಕು. ಅಷ್ಟಾಗಿಯೂ ನಮ್ಗೆ 1-2 ಸಲ ಕಸ ಬಿದ್ದದ್ದು ಇದೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ನಾವು ಹೇಗೆ ಯೋಚನೆ ಮಾಡಿದ್ವಿ ಅಂದ್ರೆ, ಜನ ಸರಿ ಇಲ್ಲ ಅಂತ ಯೋಚನೆ ಮಾಡ್ಲಿಲ್ಲ. ನಾವೇನು ಯೋಚನೆ ಮಾಡಿದ್ವಿ ಅಂದ್ರೆ, ನಮ್ಮ ಯೋಜನೆಯಲ್ಲಿ ಕೊರತೆ ಆಗಿದೆ. ಉದಾಹರಣೆಗೆ ಆ ಬಿಸಾಡುವವನು ಗೊತ್ತಿಲ್ಲ ನಾವು ಸ್ವಚ್ಛ ಮಾಡಿದ್ದೀವಿ ಅಂತ. ಹೀಗಾಗಿ ಇದ್ರ ಬಗ್ಗೆ ಜಾಗೃತಿ ಉಂಟು ಮಾಡ್ಬೇಕಂತ ಹೇಳಿ ಸುಮಾರು ದಿವಸ ಒಂದು ಜಾಗದ ಬ್ಲ್ಯಾಕ್ ಸ್ಪಾಟ್ಸ್ ಅನ್ನು ಕನ್ವರ್ಟ್ ಮಾಡ್ಬೇಕಂತ ನಮಗೆ ಮೊದಲು 1 ವಾರ ತಗೊಂಡಿದೆ. ನಾವು ಯಾರು ಕಸ ಬಿಸಾಡ್ತಾರೆ ಅವನ ಹತ್ರ ಹೋಗಿ, ಯಾಕೆ ಬಿಸಾಡ್ತೀಯ, ನಿಂಗೆ ಏನು ಸಮಸ್ಯೆ, ಅಲ್ಲಿ ಬರುವುದಿಲ್ವಾ ಕಸ ಕಲೆಕ್ಟ್ ಮಾಡಲಿಕ್ಕೆ, ಅಥವಾ ನಿನಗೇನು, ನಿನ್ನ ಸಮಯ ಯಾವುದು, ಇದನ್ನೆಲ್ಲ ಕೇಳ್ಕೊಂಡು ಆಂಟೋನಿ ವೇಸ್ಟ್ ಮ್ಯಾನೇಜ್ಮೆಂಟ್ ಜೊತೆ ಕೋರ್ಡಿನೇಟ್ ಮಾಡಿ ಅವ್ರ ಮನೆಯಿಂದ ಕಸ ಅವ್ರು ಕಲೆಕ್ಟ್ ಮಾಡುವಾಗ ಮಾಡಿ, ಕಸ ಬೀಳದೇ ಇರುವಾಗ ಮಾಡಿದ್ದೇವೆ. ಅಂದರೆ ನಮ್ಮ ಅಪ್ರೋಚ್ ಏನಾಗಿತ್ತು ಅಂದರೆ, ಜನರನ್ನು ದೂರೋಕ್ಕಿಂತ ಅವ್ರಿಗೆ ನಿಜವಾಗಿ ಸಮಸ್ಯೆಗಳಿದ್ರೆ ಅದನ್ನು ಪರಿಹಾರ ಮಾಡಬೇಕು, ಒಟ್ಟಿಗೆ ಇಲ್ಲಿ ಕಸ ಬೀಳಬಾರ್ದು. ಹೀಗೆ ಸುಮಾರು 35 ಜಾಗಗಳನ್ನು. ಜೊತೆಗೆ ಸ್ವಾಮೀಜಿ ಕೆಲವೆಡೆ ಪಾರ್ಕ್ಗಳನ್ನು ನಿರ್ಮಾಣ ಮಾಡಿದ್ದು ಕಾರ್ಪೊರೇಷನ್ ಜೊತೆಗೆ, ಕಾರ್ಪೊರೇಟರ್ಗಳು ಕೂಡ ನಿಮಗೆ ಬಹಳ ನಿಮ್ಮ ಜೊತೆಗೆ ಸಹಭಾಗಿಯಾಗಿದ್ರು. ಬಹುಶಃ ಕೊಡಿಯಾಲ್ ಬೈಲ್ನಲ್ಲೆಲ್ಲ ನಾನು ಗಮನಿಸಿದ್ದೇನೆ. ಹೌದು, ಕಸ ಬಿಸಾಡ್ತಾ ಇದ್ದಂಥ ಜಾಗ ಪಾರ್ಕ್ ಮಾಡಿದ್ರಿ, ಅಲ್ಲಿ ಜನ ಕಸ ಬಿಸಾಡೋದಿಲ್ಲ. ನಿಜ. ಅಂದ್ರೆ ಬಹುಶಃ ಮಂಗಳೂರಿನ ಸರ್ವಿಸ್ ಬಸ್ ಸ್ಟ್ಯಾಂಡ್ ಅಲ್ಲಿ ನೀವು ನಿಂತ್ರೆ ಅಲ್ಲಿ ಎಲ್ಲಂದ್ರಲ್ಲಿ ಉಗುಳೋದು, ಮತ್ತೊಂದು ಇನ್ನೊಂದು ಎಲ್ಲ ದುರ್ನಾಥದ ವಾತಾವರಣ ನಿರ್ಮಾಣ ಆಗ್ತದೆ. ಅದೇ ಸಿಟಿ ಸೆಂಟರ್ಗೆ ಹೋದ್ರೆ ಜನ ಅಲ್ಲಿ ಹಾಗೆ ಮಾಡೋದು. ನಿಜ. ನೀವು ಏರ್ಪೋರ್ಟ್ಗಳನ್ನ ನೋಡಿರ್ಬೋದು. ಏರ್ಪೋರ್ಟ್ ಅಲ್ಲಿ ನಾವು ಕೂಡ ಯಾರು ಕೂಡ ಅಲ್ಲಿ ಉಗುಳೋದಾಗ್ಲಿ ಕಸ ಬಿಸಾಡೋದಾಗ್ಲಿ ಮಾಡೋದಿಲ್ಲ. ಸ್ವಚ್ಛ ಇರೋ ಜಾಗವನ್ನ ಯಾರು ಕೂಡ ಕೊಳೆ ಮಾಡಲ್ಲ. ಆದ್ರೆ ಸ್ವಲ್ಪ ಕೊಳೆ ಇದ್ರೆ ಕೊಳೆ ಮಾಡ್ತಾರೆ. ಹೀಗಾಗಿ ನಾವು ಯಾವ ಜಾಗ ತುಂಬಾ ಕೊಳೆ ಆಗಿದೆಯೋ ಅದನ್ನು ಸ್ವಚ್ಛ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಜನರ ಸೈಕಲ್ ಕೆಲವೆಡೆಗಳಲ್ಲಿ ಇತ್ತೀಚೆಗೆ ನೋಡಿದೆ ಸ್ವಾಮೀಜಿ, 2 ಗಿಡಗಳನ್ನ ಅಲ್ಲಿ ಇಟ್ಟು ಬರ್ತೀವಿ. ಹೌದು, ಅಲ್ಲಿ ಕಸ ಹಾಕ್ತಿದ್ದಂತ ಜಾಗ, ಅಲ್ಲಿ ಫಲಿತಾಂಶ ಹೇಗಿದೆ ನೋಡಿ. ಒಂದು ನಮ್ಮ ಸ್ವಯಂ ಸೇವಕರು ನಾವು ಪ್ರತಿ ಮಂಗಳವಾರ ಮೀಟಿಂಗ್ ಮಾಡ್ತೇವೆ ಮಠದಲ್ಲಿ. ಸುಮಾರು 200 ಮೀಟಿಂಗ್ಗಳನ್ನು ಮಾಡಿರ್ಬೋದು. ಪ್ರತಿ ಮಂಗಳವಾರ ತಪ್ಪದೆ ಕಳೆದ 4 ವರ್ಷಗಳಿಂದ ಮಾಡ್ತಾ ಇದ್ದೇವೆ. ಮೀಟಿಂಗಲ್ಲಿ ಒಂದು ಒಪಿನಿಯನ್ ಬಂತು, ಆ ಚಟ್ಟಿಗಳ ಮೇಲೆ ರಾಮಕೃಷ್ಣ ಮಿಷನ್ ಸ್ವಚ್ಛ ಮಂಗಳೂರು ಹಾಕೋಣ ಅಂತ ಕೆಲವೊಂದು ಜನ. ನಾನು ಹೇಳಿದೆ, ಹೆಸರು ಬೇಡ, ಯಾವುದು ಕೂಡ ಬೇಡ, ನಾವು ಚಟ್ಟಿ ಇಡೋಣ ಅಷ್ಟೇ. ಚಟ್ಟಿ ಏನಾಗಿದೆ ಅಂತಂದ್ರೆ, ಮಂಗಳೂರಿನಲ್ಲಿ ನಾವು ಕಳೆದ 4 ವರ್ಷಗಳಿಂದ ನೋಡ್ತಾ ಇರುವಾಗ ಜನರಿಗೆ ಗೊತ್ತಾಗಿದೆ, ರಾಮಕೃಷ್ಣ ಮಿಷನ್ ಅವರು ಸ್ವಚ್ಛ ಭಾರತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವ್ರು ಎಲ್ಲಾದ್ರೂ ಸ್ವಚ್ಛ ಮಾಡಿದ್ರೆ ಅಲ್ಲಿ ಹೂವಿನ ಗಿಡಗಳನ್ನ ಇಡ್ತಾರೆ. ಹೂವಿನ ಗಿಡಗಳನ್ನ ಇಟ್ಟರೆ ಕಸ ಬಿಸಾಡಬಾರ್ದು ಅಂತ ಅರ್ಥ. ಇದು ನಾವು ಹೇಳದೆ ಸಂದೇಶ ಪಾಸ್ ಆಗಿದೆ. ಜನರಿಗೆ ಏನು ಅಂದ್ರೆ, ರಾಮಕೃಷ್ಣ ಮಿಷನ್ ಅವರು ಮಾಡಿದ್ದಾರೆ, ನಮ್ಮ ಕೈ ಜೋಡಿಸ್ಲಿಕ್ಕಾಗಲಿಲ್ಲ ಅಂದ್ರೆ ಅದನ್ನ ಕೊಳೆ ಆದ್ರೂ ಮಾಡಬಾರ್ದು. ಇದು ಒಂದು ನಮಗೆ ಸಿಕ್ಕಂತ ಒಂದು ಅಡ್ವಾಂಟೇಜ್. ತಕ್ಷಣವೇ ನಾವು ಏನಾದ್ರೂ ಹೋಗಿ ಹೂವಿನ ಗಿಡಗಳನ್ನ ಇಟ್ಟರೆ ಅದು ಕಸ ಬೀಳುವಂಥದ್ದು ನಿಂತಿದೆ. ಅಂದ್ರೆ ಸ್ವಾಮೀಜಿ ನೀವು ಹೇಳಿದಾಗೆ ಏನು ಬ್ಲ್ಯಾಕ್ ಏನಿದೆ, ಬ್ಲ್ಯಾಕ್ ಸ್ಪಾಟ್ ಅನ್ನೋದೊಂದಿದೆ, ಅದನ್ನ ಹಾಗೆ ಬಿಡಬೇಡಿ ಅಂತ ನಾವು ಆಡಳಿತಕ್ಕೂ ಹೇಳುದು. ಒಂದಾಗ ಗಿಡ ನೆಡಿ, ಅಥವಾ ಅಲ್ಲಿ ಏನಾದ್ರೂ ಫುಟ್ಪಾತ್ ಮಾಡಿ, ಒಂದು ಚೆನ್ನಾಗಿದ್ದ ಫುಟ್ಪಾತ್ ಮಾಡಿ, ಅಥವಾ ಇನ್ನೊಂದು ಮಾಡಿ. ಅಂದ್ರೆ ಏನೋ ಬಳಕೆಗೆ ಯೋಗ್ಯವಾದಂತ ರೀತಿಯಲ್ಲಿ ಇದ್ದಾಗ ಜನ ಅಲ್ಲಿ ಕಸ ಬಿಸಾಡೋದಿಲ್ಲ. ಎಲ್ಲೆಲ್ಲೆಲ್ಲ ಒಂದು ರೀತಿಯ ದುರ್ಗಮವಾದಂತ, ಅದೊಂದು ರೀತಿಯ ಅನಾಥವಾದಂತ ಸ್ಥಳಗಳಿದ್ದಾಗ ಅಲ್ಲಿ ಸಹಜವಾಗಿ ಆ ಮನಸ್ಸುಗಳು ಬರ್ತದ ಅಂತನ ಅದನ್ನು ಇಲ್ಲ. ನೀವು ಬ್ಲ್ಯಾಕ್ ಸ್ಪಾಟ್ಸ್ ಅನ್ನ ನೋಡಿದ್ರೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಅಂದ್ರೆ ಶಾಪ್ಸ್ ಇರುವಲ್ಲಿ ಅದು ಬೀಳ್ತಾ ಇದೆ.
ಮನೆಗಳಿಂದ ಕಡಿಮೆ ಇವತ್ತು ಬೀಳೋದು. ಯಾಕೆಂದರೆ ಶಾಪ್ನವರು ರಾತ್ರಿ ಹೋಗುವಾಗ ಕ್ಲೀನ್ ಮಾಡಿ ಅದನ್ನು ಕಟ್ಟಿ ಹೊರಗೆ ಬಿಸಾಡಿ ಹೋಗುವಂಥ ಈಗ ಅಭ್ಯಾಸ ಇದೆ. ಯಾಕೆ ಹಗಲು ಹೊತ್ತಿನಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಟ್ರಾಫಿಕ್ ಇರ್ತದೆ ಅಂತ ಹೇಳಿ ಆ ಗಾಡಿಯವರು ಅಲ್ಲಿ ಬರುವುದಿಲ್ಲ. ಉದಾಹರಣೆಗೆ ಹಂಪನಕಟ್ಟೆಯನ್ನು ತೆಗೆದುಕೊಳ್ಳಿ. ಹಂಪನಕಟ್ಟೆಯಲ್ಲಿ ಡೇ ಟೈಮಲ್ಲಿ ತುಂಬ ಬ್ಯುಸಿ ಅದು. ಅಲ್ಲಿ ಈ ಕಸ ಕಲೆಕ್ಷನ್ ಮಾಡೋರು ಹೋಗಲ್ಲ, ಅಥವಾ ಇವರೇ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ ನೀವು ಒಂದು ಮೂಲೆಯಲ್ಲಿ ಹಾಕಿ ರಾತ್ರಿ ನಾವು ಬಂದು ಕಲೆಕ್ಟ್ ಮಾಡ್ತೇವೆ ಅಂತ. ಆ ಥರದ ಬ್ಲ್ಯಾಕ್ ಸ್ಪಾಟ್ಸ್ ಇವತ್ತು ಉಳಿದಿದೆ. ಆದರೆ ನಾವು ಏನು ಮಾಡಿದ್ದೇವೆ ಅಂದರೆ ಅದನ್ನು ಕೂಡ ಒಂದು ನಿವಾರಣೆ ಮಾಡಲಿಕ್ಕೆ, ನೀವು ಕಸವನ್ನು ಹೊರಗೆ ಎಸಿಬಾರ್ದು. ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡೋಣ, ನಿಮಗೆ ಅವ್ರು ಬರ್ತಾ ಇಲ್ಲ ಬರೋ ಹಾಗೆ ಮಾಡ್ತೇವೆ, ಬಟ್ ಹೊರಗೆ ಕಸ ಬಿಸಾಡಬಾರ್ದು. ಒಂದು. ಎರಡನೇದು, ಕೆಲವೊಂದು ಅಪಾರ್ಟ್ಮೆಂಟ್ಸ್ಗಳಲ್ಲಿ ಏನಾಗಿದೆ ಅಂತ ಹೇಳಿದರೆ ಕಮರ್ಷಿಯಲ್ ಬಿಲ್ಡಿಂಗ್ ಇರುವಂಥದ್ದು, ದೊಡ್ಡ ದೊಡ್ಡ ಒಂದು 5-6 ಸ್ಟೋರಿ ಬಿಲ್ಡಿಂಗ್ ಇರುವಂಥದ್ದು, ಅಲ್ಲಿ ಎಲ್ಲಿಯೂ ಕೂಡ ಡಸ್ಟ್ಬಿನ್ಗಳಿಲ್ಲ. ಇವರು 5ನೇ ಫ್ಲೋರಿಗೆ ಹೋಗೋದಿಲ್ಲ ಕಸ ಕಲೆಕ್ಟ್ ಮಾಡಲಿಕ್ಕೆ. ಅವ್ರು ಎಲ್ಲಾದರೂ ಒಂದು ತಂದಿಡ್ಬೇಕು. ಇದು MG ರೋಡಲ್ಲಿ ನೀವು ಕೆಲವೊಂದು ಕಡೆಗೆ ಇದು ನೋಡ್ಬೋದು. ನಾವೇನು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಬಿಲ್ಡಿಂಗ್ ಅವರಿಗೆಲ್ಲ, ನೀವೊಂದು ಡಸ್ಟ್ಬಿನ್ನನ್ನು ಈ ಬಿಲ್ಡಿಂಗಲ್ಲಿ ಇಡಿ, ಎಲ್ಲರೂ ತಂದು ಅದಕ್ಕೆ ಹಾಕಲಿ. ಆಂಟೋನಿ ವೇಸ್ಟ್ದವ್ರು ಅಥವಾ ಕಸ ಕಲೆಕ್ಟ್ ಮಾಡ್ಲಿಕ್ಕೆ ಏನು ಬರ್ತಾರೆ ಅವ್ರು ಅಲ್ಲಿಂದ ಕೊಂಡೋಗ್ಬೇಕು ಅಂತ. ಅಂದರೆ ಈ ಥರದ್ದು ಕೆಲವೊಂದು ಜನರಿಗೆ ಮಾರ್ಗಕ್ಕೆ ಬಿಸಾಡಬಾರ್ದು ಅನ್ನೋಂಥ ಇಚ್ಛೆ ಇದ್ರೂ ಕೂಡ ಅದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲದೆ ಅವರು ಹೊರಗಿಟ್ಟು ಹೋಗ್ತಾ ಇದ್ದಾರೆ. ಆ ಹೊರಗೆ ಇಡೋದ್ರಿಂದ ಏನಾಗ್ತದೆ, ಒಬ್ಬರು ಇಟ್ಟೋದು ಅಂತ ಹೇಳಿದರೆ ಮತ್ತೆ ಎಲ್ಲರೂ ಅಲ್ಲೇ ಇಡೋದು, ಮತ್ತೆ ಅಲ್ಲಿ ಒಂದಷ್ಟು ಹೊರಗೆ ಹಾಗೆ ಕಸ ಬಿಸಾಡೋದು, ಇದೆಲ್ಲ ಆಗಿ ಅದೊಂದು ಬ್ಲ್ಯಾಕ್ ಸ್ಪಾಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಆದರೆ ಇದು ಯಾವುದು ದೊಡ್ಡ ವಿಷಯ ಅಲ್ಲ. ಒಂದು ಸಲ ನಾವು ವ್ಯವಸ್ಥೆಯನ್ನು ಪಕ್ಕಾ ಮಾಡಿದರೆ ಇದು ದೊಡ್ಡ ವಿಷಯ ಅಲ್ಲ. ಮತ್ತು ಜನರಿಗೆ ಸ್ವಚ್ಛತೆ ಬಗ್ಗೆ ಜಾಗೃತಿ ಇದೆ. ಬಹುಶಃ ಇದು ಇಲ್ಲಿವರೆಗೆ ತಾವು ಮಾಡಿಕೊಂಡಂಥ ಅನುಭವ ಮತ್ತು ಅದು ಯಶಸ್ವಿ ಆಗಿದೆ ಅಂತ ಅನ್ನುವಂಥದ್ದು ಖಂಡಿತವಾಗಿ. ಬ್ಲ್ಯಾಕ್ ಸ್ಪಾಟ್ ಅನ್ನು ನೀವು ಗುರುತಿಸಿ ಅಲ್ಲಿ ಏನು ಅದು ಯೋಗ್ಯವಾದಂಥ ಸ್ಥಳವನ್ನಾಗಿ ಅದನ್ನು ಮಾಡಿದ್ದೀರಿ ಅಥವಾ ಹೂಗಳನ್ನು ನೀವು ನೋಡಿ, ಬ್ಲ್ಯಾಕ್ ಸ್ಪಾಟ್ ಬಗ್ಗೆ ಹೇಳ್ತೀನಿ ನಾನು. ಕಸ ಬಿಸಾಡ್ಲಿಕ್ಕೆ ಯಾರಿಗೂ ಮನಸ್ಸು ಇಲ್ಲ. ನಾನು ಮ್ಯಾಕ್ಸಿಮಮ್ ಪೀಪಲ್ ಮಾತಾಡೋದು 90-95% ಜನರು ಮಾತಾಡೋದು, ಬಿಸಾಡೋ ಮನಸ್ಸಿಲ್ಲ. ಆದರೆ ಅವ್ರಿಗೆ ಅನಿವಾರ್ಯ. ಈ ಮಾತಿಗೆ ನಾನು ಸೇರಿಸಿ, ಅಂದರೆ ಮಂಗಳೂರಿಂದ ಹೊರಭಾಗಕ್ಕೆ ಹೋದಾಗ ಉಳ್ಳಾಲ ಕೊಣಾಜೆಯಿಂದ ಬಹುಶಃ ನೋಡ್ತಾ ಇದ್ದವ್ರು ಎಲ್ಲರೂ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಕೊಣಾಜೆಯಿಂದ ಆರಂಭಿಸಿ ಅದು ಬರ್ತಾ ಅದು ತೊಕ್ಕೋಟ್ಟಿಗೆ ಸೇರ್ತದೆ. ತೊಕ್ಕೋಟ್ಟಿಂದ ಮಂಗಳೂರು ಬೇಕಾದ್ರೆ ಈ ಕೆಳಗಳಲ್ಲಿ ಎಲ್ಲೆಂದರಲ್ಲಿ ಅಲ್ಲಿ ಕಸ ಇದೆ. ಸೊ ಇದನ್ನು ನಾನು ನೇರ ಪ್ರಸಾರದಲ್ಲಿ ನಮ್ಮ ಸುದ್ದಿಗೊಂದು ಗುದ್ದಲು ಕೂತು ಮಾತಾಡ್ತಾ ಅಲ್ಲಿ ಆಡಳಿತವರಿಗೆ ಮಾತಾಡೋದು. ನಾನು ಆಗ ಆ ಪ್ರಶ್ನೆಯಲ್ಲಿ ಹೇಳಿದಿಲ್ಲ. ಅಂದರೆ ನಾವು ಏನು ಮಾಡೋದು, ಜನರಿಗೆ ಹೇಗೆ ಸರಿ ಮಾಡೋದು, ಜನರು ಸರಿ ಆಗ್ತಿಲ್ಲ ಅಲ್ಲಿಗೆ ಬಿಸಾಡ್ತಾರೆ ಅನ್ನುವಂಥದ್ದು. ಅಂದರೆ ಅಲ್ಲಿಂದ ಆರಂಭಿಸಿ ಸ್ವಾಮೀಜಿ ಇಲ್ಲಿವರೆಗೂ ಸಾಧಾರಣ ಅದೊಂದು 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹಾಗೆ ಇದೆ ಅಂದರೆ ಅದು ಮುಂದಿನ ದಿನಗಳು ಏನು ಆಗಬಹುದು ಅಂತ. ಸೊ ಇದು ತಮ್ಮ ಗಮನಕ್ಕೆ ಬಂದಿದೆಯಾ? ನಾನು ಆ ರೀತಿ ಬೃಹತ್ತಾಗಿ ಸಮಸ್ಯೆಯನ್ನು ಆಲೋಚನೆ ಮಾಡ್ತಾ ಇಲ್ಲ. ಸಮಸ್ಯೆ ಬೃಹತ್ತಾಗಿದೆ. ಅದನ್ನು ನಾನು ಒಬ್ಬ ಮನುಷ್ಯ ಏನು ಮಾಡ್ಬೋದು, ಒಂದು ಫ್ಯಾಮಿಲಿ ಏನು ಮಾಡ್ಬೋದು ಇದಕ್ಕೆ ಅಂತ ಮಾತ್ರ ಯೋಚನೆ ಮಾಡ್ತೇನೆ. ಸಮಸ್ಯೆ ಬೃಹದಾಕಾರವಾಗಿದೆ, ಆದರೆ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಹೋಗಲ್ಲ ನಾವು. ಸಣ್ಣ ಮಟ್ಟದಿಂದ ಆನ್ಸರ್ ಮಾಡೋದ, ಮನೆಯಿಂದನೇ ಕಸ ಹೊರಗೆ ಬರಬಾರ್ದು, ಮನೆಯಲ್ಲಿಯೇ ಕಸ ನಿರ್ವಹಣೆ ಆಗಬೇಕು. ಅದು ಒಂದೇ ಸೊಲ್ಯೂಷನ್. ಉತ್ತರ ಅಲ್ಲಿದೆ. ಡಿಸೆಂಟ್ರಲೈಸೇಷನ್, ವಿಕೇಂದ್ರೀಕರಣ ವ್ಯವಸ್ಥೆ, ನಮ್ಮ ತ್ಯಾಜ್ಯ ನಮ್ಮ ಹೊಣೆ ಕಾನ್ಸೆಪ್ಟ್ ಬರಲೇಬೇಕು. ಉದಾಹರಣೆಗೆ ಯಾವುದೋ ಸಂದರ್ಭದಲ್ಲಿ ಈ ಕಸ ಕಲೆಕ್ಷನ್ ಪ್ರಾರಂಭ ಆಯಿತು, ಯಾವ ಉದ್ದೇಶಕ್ಕೋ ಏನೋ ಗೊತ್ತಿಲ್ಲ ನನಗೆ, ಆದರೆ ಹಾಗಾಗಬಾರ್ದಾಗಿತ್ತದು. ನನ್ನ ಮನೆಯ ಕಸ ನಾನೇ ನಿರ್ವಹಣೆ ಮಾಡಬೇಕು. ಉದಾಹರಣೆಗೆ ನನ್ನ ಮನೆಯನ್ನು ಹೇಗೆ ನಾನು ಕಸ ಗುಡಿಸ್ಕೊಳ್ತೀನೋ, ನನ್ನ ಬಟ್ಟೆಗಳನ್ನ ಹೇಗೆ ನಾನು ವಾಶ್ ಮಾಡ್ಕೊಳ್ತೀನೋ, ಇವತ್ತು ನಾಳೆ ನಾನು ಸರ್ಕಾರ ಕೇಳಿದ್ರೆ ನನ್ನ ಮನೆ ಬಂದು ಸ್ವಚ್ಛ ಮಾಡಿ ಕೊಡಿ ಅಂತ ಹೇಳಿದರೆ ಹಣ ಕೊಡ್ತೇನೆ ಸ್ವಚ್ಛ ಮಾಡಿ, ಅದು ಆಗೋದಿಲ್ಲ. ನನ್ನ ಮನೆ ನಾನೇ ಸ್ವಚ್ಛ ಮಾಡ್ಕೊಂಡು ನಂಗೆ ಆಗೋದಿಲ್ಲ, ನಾನು ಇನ್ನೊಬ್ಬರನ್ನ ಕೆಲಸಕ್ಕೆ ಇಟ್ಕೊಳ್ತೇನೆ. ಹಾಗೆ ಕಸದ ವ್ಯವಸ್ಥೆ ಹಾಗಾದಾಗ ಮಾತ್ರವೇ ಈ ಸಮಸ್ಯೆಗೆ ಒಂದು ಪರಿಹಾರ ಸಿಗುವಂಥದ್ದು. ಹಾಗಾದರೆ ಇಲ್ಲಿ ಬೇಕಾಗಿರೋದು ಒಂದು ಮಾರ್ಗದರ್ಶನ. 100% ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಇದು ಹೊಸ ವಿಚಾರ. ಯಾಕಂದರೆ ನಮಗೆ ಇವತ್ತು ಅಭ್ಯಾಸ ಆಗಿಬಿಟ್ಟಿದೆ. ಏನು ಅಂತ ಹೇಳಿದರೆ ಕಸ ಅಂದರೆ ಸಮಸ್ಯೆ, ಅದನ್ನು ಹೊರಗೆ ಬಿಸಾಡಬೇಕು. ಅದಕ್ಕೆ ಯಾರೂ ಸೊಲ್ಯೂಷನ್ ಈ ರೀತಿಯಲ್ಲಿ ಕೊಡಲಿಲ್ಲ. ಮನೆಯಲ್ಲಿ ಆಯಿತು, ಮನೆಯಲ್ಲಿ ನೀವು ಮಾಡ್ಲಿಕ್ಕೆ ತಯಾರಿದ್ದೀರಿ, ಆದರೆ ಯಾರು ಹೇಳ್ಕೊಡ್ತಾರೆ ನಿಮಗೆ? ನಿಮ್ಮ ಹತ್ರ ಸಮಯ ಇಲ್ಲ. ನೀವು ಹೇಳ್ತೀರಿ ನಾನು ದಿವಸದಲ್ಲಿ, ಈಗ ನಾವು ಹೇಳುವಂಥ ಸೊಲ್ಯೂಷನ್ ಏನು ಅಂತಂದರೆ ದಿವಸಕ್ಕೆ ನೀವು 1 ನಿಮಿಷ ಸಾಕು, 1 ನಿಮಿಷನ ಸ್ಪೇರ್ ಮಾಡಿ. ನಾನೇ ಇನ್ನೂ ಒಂದು ಹೇಳ್ತಾ ಇದ್ದೇವೆ, ನಿಮ್ಮ ಜೀವನದಲ್ಲಿ ನಾವು ಎಷ್ಟೋ ಸಮಯವನ್ನು ಉಳಿತಾಯ ಮಾಡಿ ಕೊಡ್ತೇವೆ ಅಂತ. ಇದರ ಉಳಿತಾಯ ಹೇಗಾಗ್ತದಂತ ನೀವು ಕೇಳ್ಬೋದು. ಸಮಯ, ಈಗ ಉದಾಹರಣೆಗೆ ಒಬ್ಬ ಗೃಹಿಣಿ ಕಸ ಕೊಡಬೇಕು ಅಪಾರ್ಟ್ಮೆಂಟಿಂದ ಬಂದು ಹೊರಗೆ, ಅವಳು ಮೇಲಿಂದ ಬಂದು ಕೆಳಗೆ ಕೊಟ್ಟು ಹೋಗಬೇಕು. ಅಥವಾ ಮನೆಯಿಂದ, ನನಗೊಬ್ಬರು ಮೊನ್ನೆ ಒಬ್ಬರು ಪತ್ರಕಾರರು ಹೇಳಿದರು, ಅವರು ಲ್ಯಾಂಡ್ಲಿಂಗ್ಸಲ್ಲಿ ಇರ್ತಾರೆ, ಅವರು ಫೋನ್ ಮಾಡಿದರು, ಹೀಗೆ ನನಗೆ ಒಂದು ಪಾಟ್ ಬೇಕಾಗಿದೆ ಅಂತ ಹೇಳಿ ಬಂದಿದ್ದರು. ನಾವು ಕೊಟ್ವಿ ಪಾಟ್ ಅವ್ರಿಗೆ. ಕೊಟ್ಟ ಮೇಲೆ ಅವ್ರು ಹೇಳಿದರು, ನನಗೆ ಎಷ್ಟೋ ದಿವಸದ ಒಂದು ಮನೆಯಲ್ಲಿ ಸಮಸ್ಯೆ ಏನು ಅಂತ ಹೇಳಿದರೆ, ನಮ್ಮ ಮನೆಯಲ್ಲಿ ಕಸ ಕಲೆಕ್ಟ್ ಮಾಡ್ಲಿಕ್ಕೆ ಬರೋದು ನಮ್ಮ ಏರಿಯಾಗೆ 11 ಗಂಟೆಗೆ ಬರ್ತಾರೆ ಅವರು. 11 ಗಂಟೆಗೆ ನಾನು ಆಫೀಸ್ಗೆ ಬಂದಿರ್ತೇನೆ.
ಆ ಕಸದ ಪ್ಯಾಕೆಟ್ ಏನಾದರೂ ನಾನು ಹಸಿ ಕಸವನ್ನ ಗೇಟಿಗೆ ಸಿಕ್ಕಿಸಿ ಹೋದ್ರೆ ಅವ್ರು ಇಂಡಿಪೆಂಡೆಂಟ್ ಹೌಸ್ ಅದು ಗೇಟಿಗೆ ಸಿಕ್ಕಿಸಿ ಹೋದ್ರೆ ಬೆಕ್ಕು ನಾಯಿ ಬಂದು ಹರಿದು ತಿಂತದೆ. ಸಂಜೆ ಬರೋದ್ರೊಳಗೆ ಮನೆ ತುಂಬ ಎಲ್ಲ ಕಸ. ಇದು ಬಹಳ ದೊಡ್ಡದಾದಂತ ಸಮಸ್ಯೆ ಸ್ವಾಮೀಜಿ. ಎಲ್ಲೆಂದರಲ್ಲಿ ಎಲ್ಲೆಲ್ಲಿ ಕೆಲವೊಮ್ಮೆ ಇದು ಹಾಕ್ಲಿ ಅವ್ರು ತಗೊಂಡು ಹೋಗ್ಲಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲೋ ಒಂದು ಕಡೆ ಇದನ್ನ ಬ್ಲಾಕ್ ಸ್ಪಾಟ್ ಏನಿದೆ ಅಲ್ಲ, ಅವ್ರು ತಗೊಂಡು ಹೋಗಕ್ಕಿಂತ ಮೊದಲೇ ಇಟ್ಟ ಕೂಡ ಅವ್ರು ಬರೋದ್ರಲ್ಲಿ ಇದು ನಾಯಿ ಎಲ್ಲ ತಿರ್ತದೆ, ರಸ್ತೆಲೆಲ್ಲ ಚೆಲ್ಲಿರ್ತದೆ, ಗೇಟ್ ಅಲ್ಲಿ ಚೆಲ್ಲಿರ್ತದೆ. ಅದಕ್ಕೆ ಅವರು ಅದನ್ನ ತಗೊಂಡು ಹೋಗಿ ಹೇಳಿದ್ರು ನನಗೆ. ಅವ್ರು ಏನ್ ಮಾಡ್ತಿದ್ರು, ಅದಕ್ಕಾಗಿ ಏನ್ ಮಾಡ್ತಿದ್ರು ಅಂದ್ರೆ ಆಫೀಸ್ಗೆ ಬೆಳಿಗ್ಗೆ ಹೋಗೋದು, ಕಸದ ಸಮಯಕ್ಕೆ ಮತ್ತೆ ವಾಪಸ್ ಬಂದು ಆ ಕಸವನ್ನು ಕೊಟ್ಟು ಮತ್ತೆ ಆಫೀಸ್ಗೆ ಹೋಗೋದಂತೆ. ಯೋಚನೆ ಮಾಡಿ, ನಗರಕ್ಕೆ ಬಂದು ಲ್ಯಾಂಡ್ಲಿಂಗ್ಸ್ ಇಂದ ಕೆಲಸ ಬಿಟ್ಟು ಕಸ ಕೊಡ್ಲಿಕ್ಕಾಗಿ ಅವ್ರು ಹೇಳಿದ್ರು ನಾನೀಗ ನಿರಾಳಾಗಿದ್ದೇನೆ. ಮೊನ್ನೆ ಅಲ್ಲಿ ಮಹಿಳೆಯರೆಲ್ಲ ಸೇರಿ ಒಂದು ಸ್ಟ್ರೈಕ್ ಮಾಡೋಣ ಅಂತ ಹೇಳಿದ್ರಂತೆ ಅವ್ರಿಗೆ. ಶುಕ್ರವಾರ ದಿವಸ, ಫ್ರೈಡೇ ದಿವಸ ಹಸಿ ಕಸವನ್ನು ತಗೊಂಡು ಹೋಗೋದಿಲ್ಲ, ಅದಕ್ಕಾಗಿ ನಾವು ಸ್ಟ್ರೈಕ್ ಮಾಡೋಣ, ಹಸಿ ಕಸ ತಗೊಂಡು ಹೋಗ್ತಾ ಇಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದಂತೆ ನಾನು ಸ್ಟ್ರೈಕ್ ಮಾಡೋ ಅಗತ್ಯ ಇಲ್ಲ, ಯಾಕಂದ್ರೆ ನನ್ನ ಮನೆಯಲ್ಲೇ ನಾನು ಮಾಡ್ತಾ ಇದ್ದೇನೆ ಅಂತ. ಆ ಗೃಹಿಣಿಯರೆಲ್ಲ ಬಂದು ಹೇಗೆ ಮಾಡ್ತಾ ಇದ್ದೀರಿ ಅಂತ ಬಂದು ಇವ್ರನ್ನೆಲ್ಲ ನೋಡಿದ್ರಂತೆ. ಅವ್ರು ಹೇಳಿದ್ರೆ ನಮಗೂ ಕೂಡ ಒಂದು ಪಾಟ್ ಬೇಕು ಅಂತ. ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಸಮಯದ ಉಳಿತಾಯ ಆಗ್ತದೆ. ಉದಾಹರಣೆಗೆ ಅವ್ರು ಬರೋ ಸಮಯವನ್ನು ಕಾಯ್ತಾ ಇರಬೇಕು, ಮನಸ್ಸು ಯಾವಾಗಲೂ ಅಲ್ಲೇ ಇರ್ತದೆ. ಒಂದು ವೇಳೆ ಅವ್ರು 9 ಗಂಟೆಗೆ ಬರ್ತಾರಂತಾದ್ರೆ ಇವ್ರು 9 ಗಂಟೆಯಿಂದ ಕಾಯ್ತಾ ಇರ್ತಾರೆ ಅವ್ನು ಯಾವಾಗ ಬರ್ತಾರಂತ. ಹೊರಗಿಟ್ರೆ ಏನಾಗ್ತದೆ ಅಂದ್ರೆ ನಾಯಿ ಬೆಕ್ಕೋದು ಸಮಸ್ಯೆ, ಹೊರಗಿಡ್ಲಿಕ್ಕೆ ಮನಸ್ಸಲ್ಲಿ ನೇರವಾಗಿ ಅವ್ರ ಕೈಯಲ್ಲಿ ಕೊಡಬೇಕು ಅಂತ. ಸೊ ಬ್ಯಾಕ್ ಆಫ್ ದ ಮೈಂಡ್ ಅದು ಓಡ್ತಾ ಇರ್ತದೆ, ಅವ್ರು ಯಾವಾಗ ಬರ್ತಾರೆ ಅಂತ. ಬರಲಿಲ್ಲ ಅಂದ್ರೆ ಇವ್ರಿಗೆ ಸಮಸ್ಯೆ ಆಗ್ತದೆ. ನೋಡಿ, ಶುಕ್ರವಾರ ಬರಲ್ಲ, ಇವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಜನರನ್ನು ನಾವು ಎಜುಕೇಟ್ ಮಾಡಲಿಲ್ಲ. ಜನರನ್ನು ಒಂದು ವೇಳೆ ಎಜುಕೇಟ್ ಮಾಡಿದರೆ, ಈಗ ಪಾಟ್ ಕಾಂಪೋಸ್ಟಿಂಗ್ ನಾವು ಪಾಟ್ ಅನ್ನು ಕೊಡ್ತಾ ಇದ್ದೀವಿ, ಮಾರುಕಟ್ಟೆ ಬೆಲೆ 2,000 ರೂಪಾಯಿ, ಅದಕ್ಕೆ ನಾವು 500 ರೂಪಾಯಿ ಕೊಡ್ತಾ ಇದ್ದೇವೆ, ಕೇವಲ 500 ರೂಪಾಯಿ. 500 ರೂಪಾಯಿ ಕೊಡುವಾಗ ಅದು ದೊಡ್ಡ ವಿಷಯ ಅವ್ರಿಗೆ ಆಗೋದಿಲ್ಲ. ಮತ್ತೆ ಅದಕ್ಕೆ ಯಾವುದು ಹೊರಗಿನಿಂದ ಯಾವ ವಸ್ತುಗಳನ್ನು ಹಾಕಬೇಕಾಗಿಲ್ಲ, ನಾವು ಯಾವುದೇ ರೀತಿ ಕೆಮಿಕಲ್ಗಳು, ಹುಳುಗಳನ್ನು ಏನನ್ನು ಹಾಕಬೇಕಾಗಿಲ್ಲ. ಅದೊಂದು ಗೊಂದಲ ಇತ್ತು ಸ್ವಾಮೀಜಿ, ಏನೋ ಕೆಲವು ಎಲೆಗಳನ್ನೆಲ್ಲ ಹಾಕಬೇಕು, ಅದನ್ನು ಇಂತಲ್ಲಿಂದಲೇ ತಗೊಂಡು ಬರಬೇಕು ಅನ್ನೋ. ಇಲ್ಲ, ಹಾಗೇನಿಲ್ಲ. ನಾವು ಪಾಟ್ ಕೊಡುವಾಗಲೇ ಒಂದು 15 kg ತೆಂಗಿನ ನಾರನ್ನು ಕೊಡ್ತಾ ಇದ್ದೀವಿ. ತೆಂಗಿನ ನೀರನ್ನು ಯಾಕೆ ಕೊಡ್ತೇವೆ ಅಂತ ಹೇಳಿದ್ರೆ, ಆ ಮಾಯಿಶ್ಚರ್ ಕಂಟೆಂಟ್ ಇದೆಯಲ್ಲ ಅದು ಅಬ್ಸಾರ್ಬ್ ಆಗಬೇಕು. ಒಂದು ಸಲ ಮಾಯಿಶ್ಚರ್ ಕಂಟೆಂಟ್ ಅದರೊಳಗೆ ಅಬ್ಸಾರ್ಬ್ ಆದರೆ ಅದು ವಾಸನೆ ಬರುವುದಿಲ್ಲ, ಮತ್ತೆ ಅದು ಹುಳ ಬೇಗ ಉತ್ಪತ್ತಿ ಆಗ್ತದೆ ಅದರೊಳಗೆ. ಅಷ್ಟೇ ಅದ್ರ ಉದ್ದೇಶ. ಆ 15 kg ಬ್ಯಾಗ್ 1 ವರ್ಷಕ್ಕೆ ಬರ್ತದೆ. ಅದನ್ನು ಬೇಕಾದ್ರೆ ನಮ್ಮ ಹತ್ರ ನೀವು ಪರ್ಚೇಸ್ ಮಾಡ್ಬೋದು. 100 ರೂಪಾಯಿಗೆ ಆ ಬ್ಯಾಗ್ ನಮ್ಮಲ್ಲಿ ಸಿಗ್ತದೆ. ವರ್ಷಕ್ಕೆ ಅವ್ರು 100 ರೂಪಾಯಿ ಖರ್ಚು ಮಾಡಿಬಿಟ್ರೆ ಸಾಕಾಗ್ತದೆ ಆ ತೆಂಗಿನ ನಾರು ಮಾತ್ರ. ಅವರು ಕೂಡ ಎಲೆಗಳು ಅವ್ರ ಮನೆಯಲ್ಲಿದ್ದರೆ ಎಲೆಗಳನ್ನು ಕೂಡ ಅದ್ರೊಳಗೆ ಹಾಕಬೇಕು. ಎಲೆಗಳನ್ನ ಹಾಕೋ ಉದ್ದೇಶ ಏನಂದ್ರೆ ಮಾಯಿಶ್ಚರ್ನ ಅಬ್ಸಾರ್ಬ್ ಮಾಡಬೇಕು. ಅದ್ರೊಳಗೆ ನೀರಿನ ಅಂಶವನ್ನು ಇದೆಯಲ್ಲ ಅದನ್ನು ಎಳೆದ್ರೆ ಅದು ಮುಗೀತು, ಅಷ್ಟೇ ಇರೋದು. ಬೇರೆ ಯಾವುದೇ ರೀತಿಯ ಹೊರಗಿನ ಒಂದು ಸಪೋರ್ಟ್ ಇಲ್ಲದೆ ಅದು ಗೊಬ್ಬರ ಆಗುವಂಥದ್ದು. ಸ್ವಾಮೀಜಿ, ಬಹುಶಃ ಸಮಯ ಮುಗಿತಾ ಬಂತು. ಹಲವು ಪ್ರಶ್ನೆಗಳು ಹಾಗೆ ಉಳಿದಿದ್ದಾವೆ. ನಾವು ಒಂದೇ ವಿಚಾರದ ಬಗ್ಗೆ ಮಾತಾಡಿದ್ದೇವೆ, ಪಾಟ್ ಬಗೆಗೇನೆ. ಬಹುಶಃ ಮುಂದೆ ಮತ್ತೆ ಇತರ ವಿಚಾರಗಳನ್ನು ಬಗ್ಗೆಯೂ ಕೂಡ ತಾವು ಬರಬೇಕಾಗ್ತದೆ. ಬಹುಶಃ ಜನರಲ್ಲಿ ಬಹುಶಃ ಇಂಥ ಪ್ರಶ್ನೆಗಳಿವೆ. ಬಹುಶಃ ಇದು ಪ್ರಮುಖವಾದದ್ದು ಅಂತ ನಾನು ಕೂಡ ಅಂದ್ಕೊಂಡಿದ್ದೇನೆ. ಎಲ್ಲೆಂದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಂತೂ ಮಂಗಳೂರಿನಲ್ಲಿ ಬಹಳ ಜನ ಇದೊಂದು ಪ್ರಶ್ನೆಯಾಗಿ ಉಳಿದಿದೆ. ಬಹುಶಃ ರಾಮಕೃಷ್ಣ ಮಿಷನ್ ಅದನ್ನೊಂದು ತಾವು ಒಂದೇ ವಿಷಯನ ಹೇಳಿ ಮುಗಿಸಿಬಿಡ್ತೇನೆ. ಹಸಿ ಕಸವನ್ನು ಮನೆಯಲ್ಲಿ ನಿರ್ವಹಣೆ ಮಾಡಬಹುದು, ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ರೀತಿಯ ದೊಡ್ಡ ಮೆಕ್ಯಾನಿಸಮ್ ಇಲ್ಲದೆ ಹಸಿ ಕಸವನ್ನು ಮನೆಯಲ್ಲಿ ನಿರ್ವಹಣೆ ಮಾಡ್ಬೋದು, ಗೊಬ್ಬರ ಆಗ್ತದೆ. ಒಣ ಕಸ ನಿಮ್ಗೆ ಏನೂ ತೊಂದರೆ ಇಲ್ಲ, ಮನೆಯಲ್ಲಿ ಇಟ್ಕೊಂಡ್ರೆ. ನಾವು ಈಗ ಫೆಬ್ರವರಿ ಮಾರ್ಚಿಂದ ಆರಂಭ ಮಾಡ್ಬೇಕು ಅಂದ್ಕೊಂಡಿದ್ದೇವೆ. ಯಾರ್ಯಾರು ನಮ್ಮ ಹತ್ರ ಪಾಟ್ ತಗೊಂಡಿದ್ದಾರೆ ಅವರು ಒಣ ಕಸವನ್ನು ನಾವೇ ಸಂಗ್ರಹಿಸಿ ಅವರಿಗೆ ಹಣ ಕೊಡುವಂಥ ವ್ಯವಸ್ಥೆ. ಇನ್ನೊಂದು ವಿಚಾರ, ಬಹಳ ಸಂತೋಷದ ವಿಚಾರ, ಮಹಾನಗರ ಪಾಲಿಕೆಯವರು ಒಂದು ನಿರ್ಣಯ ತಗೊಂಡಿದ್ದಾರೆ. ನನ್ನ ಹತ್ರ ರೆಸಲ್ಯೂಷನ್ ಕಾಪಿ ಕೂಡ ಇದೆ. ಯಾರು ಮನೆಯಲ್ಲೇ ಕಸವನ್ನು ನಿರ್ವಹಣೆ ಮಾಡ್ತಾರೆ, ಉದಾಹರಣೆಗೆ ಹಸಿ ಕಸ ಪಾಟ್ ಕಾಂಪೋಸ್ಟಿಂಗ್ ಮಾಡ್ತಾರೆ, ಅವರಿಗೆಲ್ಲ ಈ ಸ್ವಚ್ಛ ಭಾರತ್ ಸೆಸ್ ಏನು ಹಾಕ್ತಾ ಇದ್ದಾರೆ, ಗಾರ್ಬೇಜ್ ಸೆಸ್ ಹಾಕ್ತಾ ಇದ್ದಾರೆ, ಅದನ್ನ ವೇ ಆಫ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸುಮಾರು 1,000 ರೂಪಾಯಿ ಈಗ ಮಂಗಳೂರಲ್ಲಿ ಸುಮಾರು ಅಷ್ಟು ಬರ್ತಾ ಇದೆ. ಅದು ಕೂಡ ವೇ ಆಫ್ ಆಗ್ತದೆ. ಮತ್ತು ಇವರಿಗೆ ನಾವು ಸ್ವಲ್ಪ ಹಣವನ್ನು ಕೂಡ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಇದರಿಂದ ಪರಿಸರ ಉಳಿತದೆ, ನಮ್ಮ ಸಂಪನ್ಮೂಲ ಮರುಬಳಕೆ ಆಗ್ತದೆ, ಮತ್ತು ನಮ್ಮ ದೇಶಕ್ಕೆ ಏನಾದರೂ ಒಂದಷ್ಟು ಹಣ ಉಳಿಸಿದಾಗ, ಪಾಲಿಕೆಗೆ ಹಣ ಉಳಿಸಿದಾಗ ಆಗ್ತದೆ. ಆದ್ದರಿಂದ ಜನರಲ್ಲಿ ನನ್ನ ಇಷ್ಟೇ ವಿನಂತಿ, ಮನೆಯಲ್ಲಿ ಖಂಡಿತವಾಗಿಯೂ ಒಣ ಕಸ ಮತ್ತು ಹಸಿ ಕಸವನ್ನು ನಿರ್ವಹಣೆ ಮಾಡ್ಬೋದು. ಅದಕ್ಕೆ ಸ್ವಲ್ಪ ನಾವು ಮಾನಸಿಕವಾಗಿ ಸಿದ್ಧರಾಗಬೇಕಷ್ಟೇ. ಅದು ಯಾರಿಗಾದರೂ ಇದ್ರ ಬಗ್ಗೆ ಆಸಕ್ತಿ ಇದ್ದರೆ, ಇದನ್ನು ಮಾಡಬೇಕು ಅಂತಂದರೆ, ಮಂಗಳಾದೇವಿ ದೇವಸ್ಥಾನದ ಬದಿಯಲ್ಲಿ ರಾಮಕೃಷ್ಣ ಮಠ ಇದೆ, ಅಲ್ಲಿ ನಮ್ಮ ಕಾರ್ಯಾಲಯ ಇದೆ. ಅಲ್ಲಿ ಬಂದರೆ ಇದ್ರ ಬಗ್ಗೆ ಸೂಕ್ತವಾದಂಥ ಒಂದು ಮಾಹಿತಿ ಕೂಡ ಸಿಗ್ತದೆ. ಇಷ್ಟೇ ಅಲ್ಲದೆ ನಾವು ಸಂಘ ಸಂಸ್ಥೆಗಳನ್ನು
ಪ್ರತಿನಿತ್ಯ ಸಂಜೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ನಾವು ಸಂಘ ಸಂಸ್ಥೆಗೆ. ಇವತ್ತು ಕೂಡ ಮಹಿಳಾ ಒಕ್ಕೂಟಕ್ಕೆ ಹೋಗಿ ಒಂದು ಕಾರ್ಯಕ್ರಮ ಆಗಿದೆ, ನಿನ್ನೆ ಆಗಿದೆ. ಪ್ರತಿನಿತ್ಯ ಸಂಜೆ ಆಗ್ತದೆ. ಯಾರಿಗಾದ್ರೂ ಸಂಘ ಸಂಸ್ಥೆಯವ್ರಿಗೆ ಆಸಕ್ತಿ ಇದ್ದರೆ ಅವರು ಅಲ್ಲಿ ಒಂದು 50-60 ಜನರನ್ನು ಸೇರಿಸಿದ್ರೆ ನಾವೇ ಹೋಗಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತೇವೆ, ಪಾಟ್ಗಳನ್ನು ಬುಕ್ಕಿಂಗ್ ಮಾಡ್ಕೊಳ್ತೇವೆ, ಅವ್ರಿಗೆ ರಿಯಾಯಿತಿ ದರದಲ್ಲಿ ಪಾಟ್ಗಳನ್ನು ಕೊಡುವಂಥ ವ್ಯವಸ್ಥೆನ ಮಠದಿಂದನೇ ಮಾಡ್ತಾ ಇದ್ದೇವೆ. ಎಸ್, ಕಳೆದ ಕೆಲವು ದಿನಗಳಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಬಹುಶಃ ನಾವು ಅದನ್ನ ಗಮನಿಸಿದ್ದೇವೆ. ಬಹುಶಃ ನಮ್ಮ ಜನರಲ್ಲಿ, ಮಂಗಳೂರಿಗರಲ್ಲಿ ಆ ಜವಾಬ್ದಾರಿ ಅನ್ನೋದು ಬರಬೇಕು ಅಂತ ಅನ್ನೋದು. ಶ್ರಮದಾನ ಮಾಡಿ ಯಾರೋ ಕಸ ತಗೊಂಡು ಹೋದ್ರು ಕ್ಲೀನ್ ಆಯ್ತಪ್ಪ ಅಂತ ಅನ್ನೋದಲ್ಲ, ಅದರ ಹಿಂದೆ ನಮ್ಮ ಜವಾಬ್ದಾರಿ ಕೂಡ ಇದೆ ಅಂತ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವಂತ ಕೆಲಸಗಳನ್ನ ರಾಮಕೃಷ್ಣ ಮಿಷನ್ ವಿಷನ್ ಆಗಿ ತೆಗೆದುಕೊಂಡಿದೆ ಅಲ್ವೇ ಸ್ವಾಮೀಜಿ? ಎಸ್ ಸ್ವಾಮೀಜಿ, ಬಹುಶಃ ಮುಂದೆ ಇನ್ನಷ್ಟು ಉಳಿದ ವಿಚಾರಗಳ ಬಗ್ಗೆ ಕೂಡ ನಾನು ಮಾತಾಡಬೇಕು ಸ್ವಾಮೀಜಿ. ಧನ್ಯವಾದಗಳು ಸ್ವಾಮೀಜಿ. ಧನ್ಯವಾದಗಳು, ನಮಸ್ಕಾರ. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರೆದು ನೋಡ್ತಾ ಇರಿ ವಿಫೋರ್ ನ್ಯೂಸ್. ನಮಸ್ಕಾರ.